ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್ ಚಾನಲ್. ಸೊ ಈ ದಿನ ನಾವು ಈ ವಿಡಿಯೋದಲ್ಲಿ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಫೆಬ್ರವರಿ ಮಾಸ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನು ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಈ ದಿನದ ಮೊದಲನೇ ವಿಷಯ 75ನೇ ಗಣರಾಜ್ಯೋತ್ಸವದ ಪರೇಡ್ ಬಗ್ಗೆ ಇದೆ. 2024 ಜನವರಿ 26. ಸೊ ಇದು 75ನೇ ರಿಪಬ್ಲಿಕ್ ಡೇ ಪರೇಡ್, ಕರ್ತವ್ಯ ಪಥ ಅಥವಾ ಕರ್ತವ್ಯ ಪಥ್ ಹಿಂದಿಯಲ್ಲಿ ನೋಡೋದಾದ್ರೆ. ಇದರ ಘೋಷವಾಕ್ಯ ಬಂದ್ಬಿಟ್ಟು ವಿಕಸಿತ್ ಭಾರತ, ಪ್ರಜಾಪ್ರಭುತ್ವದ ತಾಯಿ ಭಾರತ. ಮುಖ್ಯ ಅತಿಥಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಇವರು ಫ್ರಾನ್ಸ್ ದೇಶದ ಅಧ್ಯಕ್ಷರು. ಮುಂದೆ ಯಾವೆಲ್ಲ ಯೋಜನೆಗಳನ್ನು ಅಥವಾ ಯಾವೆಲ್ಲ ಘಟನೆಗಳು ಈ ಸಂದರ್ಭದಲ್ಲಿ ನಡೆಯಿತು, ಮುಖ್ಯ ಅಂಶಗಳು ಏನೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಾರಿ ಶಕ್ತಿ. 75ನೇ ಗಣರಾಜ್ಯೋತ್ಸವದಲ್ಲಿ ಮೊದಲ ಬಾರಿಗೆ 100ಕ್ಕೂ ಹೆಚ್ಚು ಮಹಿಳಾ ಕಲಾವಿದರು ಭಾರತೀಯ ಸಂಗೀತ ವಾದ್ಯಗಳಾದಂಥ ಈ ಸಂಖ್, ನಾದಸ್ವರ, ನಗಾದ ಇತ್ಯಾದಿಗಳು ನುಡಿಸುವ ಮೂಲಕ ಮೆರವಣಿಗೆ ಪ್ರಾರಂಭವಾಯಿತು. ಎಲ್ಲ ಮಹಿಳಾ 3 ಪಡೆಗಳ ತುಕಡಿಯ ಭಾಗವಹಿಸುವಿಕೆ, ಮಹಿಳಾ ಪೈಲಟ್ಗಳು ನಾರಿ ಶಕ್ತಿಯನ್ನು ಪ್ರತಿನಿಧಿಸುವ ಫ್ಲೈ ಫಾಸ್ಟ್ ಸಮಯದಲ್ಲಿ ಪ್ರೇಕ್ಷಕರನ್ನ ಆಕರ್ಷಿತರಾದರು. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ತುಕಡಿಗಳು ಮಹಿಳಾ ಸಿಬ್ಬಂದಿಯನ್ನ ಒಳಗೊಂಡಿದ್ದವು. ಹಾಗೆ ಈ ಮೆರವಣಿಗೆ ಪ್ರಾರಂಭವಾಗ್ತಿದ್ದಂತೆ, ಪರೇಡ್ ಮೆರವಣಿಗೆ ಆರಂಭವಾಗ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ವೇದಿಕೆ ಮೇಲೆ ತೆರಳುತ್ತಾರೆ. ಮತ್ತೆ ಕರ್ತವ್ಯ ಪಥಕ್ಕೆ ಭಾರತದ ರಾಷ್ಟ್ರಪತಿಗಳ ಆಗಮ ಆಗ್ತದೆ. ಭಾರತದ ರಾಷ್ಟ್ರಪತಿಗಳು ಮತ್ತು 75ನೇ ಗಣರಾಜ್ಯೋತ್ಸವದ ಅತಿಥಿಯಾದಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಗಮನವನ್ನ ರಾಷ್ಟ್ರಪತಿ ಅಂಗರಕ್ಷಕ, ರಾಷ್ಟ್ರಪತಿಗೆ ಅಂಗರಕ್ಷಕ್ ಬೆಂಗಾವಲು ಕರ್ತವ್ಯ ನಿರ್ವಹಿಸಿತು. ಮತ್ತೆ ಇಬ್ಬರು ರಾಷ್ಟ್ರಪತಿಗಳು ಸಾಂಪ್ರದಾಯಿಕ ಬಗ್ಗಿಯಲ್ಲಿ ಆಗಮಿಸಿದರು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಬಗ್ಗಿಯನ್ನ ಸಮಾರಂಭಗಳಲ್ಲಿ ಭಾರತದ ವೈಸ್ರಾಯ್ಗಳು ಬಳಸುತ್ತಿದ್ದರು. ಟ್ರೆಡಿಷನಲ್ ಬಗ್ಗಿ ಅಂತ ಕರೀತಾರೆ. ಸೊ ವೈಸ್ರಾಯ್ಗಳು ಬ್ರಿಟಿಷರ ಕಾಲದಲ್ಲಿ ಇದನ್ನು ಬಳಸ್ತಿದ್ರು. ಅವರು ರಾಷ್ಟ್ರಪತಿಗಳ ಭವನದಲ್ಲಿ ಸುತ್ತಲೂ ಬಗ್ಗಿಯನ್ನ ಬಳಸ್ತಿದ್ರು. ಮತ್ತೆ ರಾಷ್ಟ್ರಪತಿಗೆ ಅಂಗರಕ್ಷಕರ ಬಗ್ಗೆ ನೋಡೋದಾದ್ರೆ, ಇದು ಭಾರತೀಯ ಸೇನೆಯ ಅತ್ಯಂತ ಹಳೆಯ ರೆಜಿಮೆಂಟ್ ಆಗಿದೆ. ಅಂಗರಕ್ಷಕ್ 1773ರಲ್ಲಿ ರಚನೆಯಾಗಿದ್ದು 250 ವರ್ಷಗಳ ಸೇವೆಯನ್ನ ಇದು ಪೂರ್ಣಗೊಳಿಸಿದೆ. 75ನೇ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರಪತಿಗಳಿಗೆ 40 ವರ್ಷಗಳ ನಂತರ ಬೆಂಗಾವಲು ಇದು ನೀಡಿದೆ. ವಾಯ್ಸ್ ಏನಾದರೂ ಸ್ವಲ್ಪ ಅಲ್ಲಿ ಆದರೆ ಕ್ಷಮೆ ಇರಲಿ, ಯಾಕಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸೊ ವಾಯ್ಸ್ ಕ್ಲಾರಿಟಿ ಅಷ್ಟೊಂದು ಬರ್ತಾ ಇಲ್ಲ ಅಂತ ಅನ್ಕೊತೀನಿ. ಸೊ ಬಟ್ ಟ್ರೈ ಮಾಡ್ತಿದ್ದೀನಿ, ಓಕೆ, ಕ್ಲಿಯರಾಗಿ ಹೇಳೋದಕ್ಕೆ. ನೋಸ್ ಬ್ಲಾಕ್ ಆಗಿದೆ ಹಾಗಾಗಿ. ನೆಕ್ಸ್ಟು ರಾಷ್ಟ್ರಪತಿಗಳಿಂದ ಗೌರವ ವಂದನೆ ಸ್ವೀಕಾರ. ಸಂಪ್ರದಾಯದ ಪ್ರಕಾರ ದೇಶೀಯ ಗನ್ ಸಿಸ್ಟಮ್ 105 mm ಇಂಡಿಯನ್ ಫೀಲ್ಡ್ ಗನ್ಗಳೊಂದಿಗೆ ವಿಜೃಂಭಣೆಯ 21 ಗನ್ ಸಲ್ಯೂಟ್ನೊಂದಿಗೆ ರಾಷ್ಟ್ರಗೀತೆಯ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಲಾಯಿತು. 105 ಹೆಲಿಕಾಪ್ಟರ್ ಘಟಕದ 4 MiG 171V ಹೆಲಿಕಾಪ್ಟರ್ಗಳು ಕರ್ತವ್ಯ ಪಥದಲ್ಲಿ ಪ್ರೇಕ್ಷಕರ ಮುಂದೆ ಹೂವಿನ ಮಳೆ ಸುರಿಸಿದವು. ಇದಾದ ನಂತರ 100ಕ್ಕೂ ಹೆಚ್ಚು ಮಹಿಳಾ ಕಲಾವಿದರು ವಿವಿಧ ರೀತಿಯ ತಾಳ್ಯವಾದ್ಯಗಳನ್ನು ನುಡಿಸುವ ಆಹ್ವಾನ್ ಬ್ಯಾಂಡ್ ಪ್ರದರ್ಶಿಸುವ ನಾರಿ ಶಕ್ತಿ ಸಂಕೇತವಾಗಿತ್ತು. ಗಣರಾಜ್ಯೋತ್ಸವದ ಕರ್ತವ್ಯ ಪಥದಲ್ಲಿ ಪರೇಡ್ ನೇತೃತ್ವವನ್ನು ಪರೇಡ್ ಕಮಾಂಡ್ ಲೆಫ್ಟಿನೆಂಟ್ ಜನರಲ್ ಭವನೀಶ್ ಕುಮಾರ್, ದೆಹಲಿ ಪ್ರದೇಶದ ಜನರಲ್ ಆಫ್ ಕಮಾಂಡಿಂಗ್, 2ನೇ ತಲೆಮಾರಿನ ಸೇನಾ ಅಧಿಕಾರಿ, ಕೇಂದ್ರ ಕಚೇರಿ ದೆಹಲಿ ಏರಿಯಾ ಚೀಫ್ ಆಫ್ ಸ್ಟಾಫ್ ಮೇಜರ್ ಜನರಲ್ ಸುಮಿತ್ ಮೆಹ್ತಾ ಅವರು ಪರೇಡ್ ಸೆಕೆಂಡ್ ಇನ್ ಕಮಾಂಡ್ ಆಗಿ ನೇತೃತ್ವವನ್ನು ವಹಿಸಿದರು. ಸೊ ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ನಾನು ಹೇಳೋದು ಇದರ ಘೋಷವಾಕ್ಯವನ್ನು ನೆನಪಿಟ್ಕೊಳ್ಳಿ, ಮತ್ತು ಎಷ್ಟನೇ ಗಣರಾಜ್ಯೋತ್ಸವ, ಮುಖ್ಯ ಅತಿಥಿ ಯಾರಾಗಿದ್ರು ಅಂತ ನೆನಪಿಟ್ಕೊಳ್ಳಿ. ಮತ್ತು ವಿಶೇಷವಾಗಿ ಮೊದಲ ಬಾರಿಗೆ ಮಹಿಳಾ ರೆಪ್ರೆಸೆಂಟೇಷನ್, ವುಮೆನ್ ರೆಪ್ರೆಸೆಂಟೇಷನ್ ಜಾಸ್ತಿ ಇದ್ದಿದ್ದರಿಂದ ಈ ನಾರಿ ಶಕ್ತಿ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳಿ. ನಂತರ 75ನೇ ಗಣರಾಜ್ಯೋತ್ಸವದಲ್ಲಿ 40 ವರ್ಷಗಳ ನಂತರ ಈ ರಾಷ್ಟ್ರಪತಿಗೆ ಅಂಗರಕ್ಷಕವರು ಇವರಿಗೆ ಬೆಂಗಾವಲು ನೀಡಿದ್ದಾರೆ. ಸೊ ಇದ್ರ ಬಗ್ಗೆ ಸ್ಥಾಪನೆಯಾದಂಥ ಇಸ್ವಿಯನ್ನು ನೋಡ್ಕೊಳ್ಳಿ. ಮತ್ತು ಟ್ರೆಡಿಷನಲ್ ಬಗ್ಗೆ ಈ ಬ್ರಿಟಿಷರ ಕಾಲದಲ್ಲಿ ಯಾರು ಬಳಸ್ತಿದ್ರು ಅನ್ನೋದನ್ನ ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟು ಪರೇಡ್ನಲ್ಲಿ ಭಾಗವಹಿಸಿದ ಭಾರತೀಯ ಸೇನಾ ತುಕಡಿಗಳ ಬಗ್ಗೆ ನೋಡೋದಾದ್ರೆ, ಭಾರತದ ಮೊದಲ ಸೇನಾ ತುಕಡಿಯು ಮೇಜರ್
ಎಶಿನ್ ಅಹ್ಲಾವತ್ ನೇತೃತ್ವದಲ್ಲಿ 61 ಅಶ್ವದಳವಾಗಿತ್ತು. ಈ ಅಶ್ವದಳವು 1953ರಲ್ಲಿ ರಚನೆಯಾಗಿದ್ದು 61 ಅಶ್ವ ಸೈನ್ಯವು ಎಲ್ಲ ರಾಜ್ಯ ಕುದುರೆ ಸವಾರಿ ಘಟಕಗಳ ಸಮ್ಮಿಲನದೊಂದಿಗೆ ವಿಶ್ವದ ಏಕೈಕ ಸಕ್ರಿಯ ಕುದುರೆ ಅಶ್ವದಳದ ರೆಜಿಮೆಂಟ್, ಓನ್ಲಿ ಸರ್ವಿಂಗ್ ಆಕ್ಟಿವ್ ಹಾರ್ಸ್ಡ್ ಕ್ಯಾವಲ್ರಿ ರೆಜಿಮೆಂಟ್ ಇನ್ ದ ವರ್ಲ್ಡ್ ಇದಾಗಿದೆ. ಮುಂದೆ ಪೆರೇಡ್ನಲ್ಲಿ ಭಾಗವಹಿಸಿದ ನಂತರದ ತುಕಡಿಗಳನ್ನು ನೋಡೋದಾದ್ರೆ ಯಾಂತ್ರೀಕೃತ ಕಾಲಮ್ಗಳು ಅಂದರೆ ಈ ಮೆಕನೈಸ್ಡ್ ಅಂತ ನಾವೇನು ಕರಿತೀವಿ, 11 ಮೆಕನೈಸ್ಡ್ ಕಾಲಮ್ಸ್ ಮತ್ತು 12 ಮೆರವಣಿಗೆ ತುಕಡಿಗಳು ಮತ್ತು 1 ಹಾರಾಟವು ಹಿಂಬಾಲಿಸಿತ್ತು. ಸೇನೆಯ ಏವಿಯೇಷನ್ ಕಾರ್ಪ್ಸ್ನ ಸುಧಾರಿತ ಲಘು ಹೆಲಿಕಾಪ್ಟರ್ಗಳು ಮತ್ತು ಟ್ಯಾಂಕ್ T-90 ಭೀಷ್ಮ, ನಾಗ್ ಕ್ಷಿಪಣಿ ವ್ಯವಸ್ಥೆ, ಪದಾತಿ ದಳದ ಯುದ್ಧ ವಾಹನ ಆಲ್ ಟೆರೈನ್ ವೆಹಿಕಲ್ ಮತ್ತು ಪಿನಾಕ ವೆಪನ್ ಲೊಕೇಟಿಂಗ್ ರಡಾರ್ ಸಿಸ್ಟಮ್ ಸ್ವಾತಿ ಮತ್ತು ಸರ್ವರ್ತ ಮೊಬೈಲ್ ಬ್ರಿಡ್ಜಿಂಗ್ ಸಿಸ್ಟಮ್, ಡ್ರೋನ್ ಜಾಮರ್ ಸಿಸ್ಟಮ್ ಮತ್ತು ಮಧ್ಯಮ ಶ್ರೇಣಿಯ ಭೂಮಿಯಿಂದ ಆಕಾಶಕ್ಕೆ ಕ್ಷಿಪಣಿಗೆ ವ್ಯವಸ್ಥೆ ಯಾಂತ್ರೀಕರಣ ಅಂಕಣಗಳಲ್ಲಿ ಭಾಗವಹಿಸುವ ಮೂಲಕ ಮುಖ್ಯ ಆಕರ್ಷಣೆಯಾಗಿತ್ತು. ಮತ್ತು 3 ಸೇನಾಪಡೆಗಳ ಮಹಿಳಾ ತುಕಡಿ ಸಂಧ್ಯಾ ನೇತೃತ್ವ. ಮೊದಲ ಬಾರಿಗೆ ಕರ್ತವ್ಯ ಪಥದಲ್ಲಿ ಮಿಲಿಟರಿ ಪೊಲೀಸ್ನ ಕ್ಯಾಪ್ಟನ್ ಸಂಧ್ಯಾ, ಇಲ್ಲಿ ಸಂಧ್ಯಾ ಅಂದರೆ ಕ್ಯಾಪ್ಟನ್ ಸಂಧ್ಯಾ, ಓಕೆ. ಇವರ ನೇತೃತ್ವದಲ್ಲಿ ಎಲ್ಲ ಮಹಿಳಾ 3 ಸೇನಾಪಡೆಗಳ ತುಕಡಿಗಳು ಕರ್ತವ್ಯ ಪಥದಲ್ಲಿ ಮೊದಲ ಬಾರಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಮೇಜರ್ ಸೃಷ್ಟಿ ಕುಲ್ಲೂರ್ ನೇತೃತ್ವದಲ್ಲಿ ಮಹಿಳಾ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವಾ ತಂಡವು ಸಹ ಭಾಗವಹಿಸಿದ್ದನ್ನು ನಾವು ಕಾಣಬಹುದು. ನೆಕ್ಸ್ಟ್, ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸಿದ ಭಾರತೀಯ ಸೇನೆಯ ಕವಾಯತ್ ತಂಡ, ಮದ್ರಾಸ್ ರೆಜಿಮೆಂಟ್, ದಿ ಗ್ರೆನೇಡಿಯರ್ಸ್, ರಜಪೂತ್ನ ರೈಫಲ್ಸ್, ಸಿಖ್ ರೆಜಿಮೆಂಟ್ ಮತ್ತು ಕುಮಾನ್ ರೆಜಿಮೆಂಟ್. ಪೆರೇಡ್ನಲ್ಲಿ ಭಾಗವಹಿಸಿದ ಭಾರತೀಯ ನೌಕಾಪಡೆಯ ತುಕಡಿಗಳನ್ನು ನೋಡೋದಾದರೆ 144 ಪುರುಷ ಮತ್ತು ಮಹಿಳಾ ಅಗ್ನಿವೀರ್ಗಳು ಒಳಗೊಂಡಿತ್ತು. ಲೆಫ್ಟಿನೆಂಟ್ ಪ್ರಜ್ವಲ್ ಎಂ ಕಾಂಟಿಜೆಂಟ್ ಕಮಾಂಡ್ ಆಗಿ ಮತ್ತು ಲೆಫ್ಟಿನೆಂಟ್ ಮುದಿತಾ ಗೋಯಲ್, ಲೆಫ್ಟಿನೆಂಟ್ ಶರ್ವಾಣಿ ಸುಪ್ರಿಯಾ ಮತ್ತು ಲೆಫ್ಟಿನೆಂಟ್ ದೇವಿಕಾ ಹೆಚ್ ಪ್ಲಚೂನ್ ಕಮಾಂಡರ್ಗಳಾಗಿ ನೇತೃತ್ವ ವಹಿಸಿದರು. ನೆಕ್ಸ್ಟ್, ಭಾರತೀಯ ವಾಯುಪಡೆಯ ತುಕಡಿಯನ್ನು ನೋಡೋದಾದರೆ ಸ್ಕ್ವಾಡ್ರನ್ ಲೀಡರ್ ರಶ್ಮಿ ಠಾಕೂರ್ ನೇತೃತ್ವವನ್ನು ವಹಿಸಿದರು. ಭಾರತೀಯ ವಾಯುಪಡೆ ಇಂಡಿಯನ್ ಏರ್ ಫೋರ್ಸ್ ಸ್ಕ್ವಾಡ್ರನ್ ಲೀಡರ್ ರಶ್ಮಿ ಠಾಕೂರ್ ನೇತೃತ್ವದಲ್ಲಿ 144 ಏರ್ಮೆನ್ಗಳು ಮತ್ತು 4 ಅಧಿಕಾರಿಗಳು ಒಳಗೊಂಡ ಮೆರವಣಿಗೆಯನ್ನು ಪೆರೇಡ್ನಲ್ಲಿ ಸಾಗಿತು. ನೆಕ್ಸ್ಟ್, ನಾವೆಲ್ ಟ್ಯಾಬ್ಲ್ಯೂ ಒಂದು ಸ್ತಬ್ಧ ಚಿತ್ರದ ಬಗ್ಗೆ ನೋಡೋದಾದರೆ ನಾರಿ ಶಕ್ತಿ ಪ್ರದರ್ಶಿಸಿದ ನೌಕಾಪಡೆಯ ಸ್ತಬ್ಧ ಚಿತ್ರ. ನಾರಿ ಶಕ್ತಿ ಮತ್ತು ಸ್ವದೇಶೀಕರಣದ ಮೂಲಕ ಸಾಗರಗಳಾದ್ಯಂತ ಸಮುದ್ರ ಶಕ್ತಿ, ನಾರಿ ಶಕ್ತಿ ಆ್ಯಂಡ್ ಸಿ ಪವರ್ ಅಕ್ರಾಸ್ ದ ಓಷನ್ಸ್ ಥ್ರೂ ಇಂಡಿಜಿನೈಸೇಷನ್ ಧ್ಯೇಯವಾಕ್ಯವನ್ನು ಚಿತ್ರಿಸುವ ನೌಕಾ ಸ್ತಬ್ಧ ಚಿತ್ರ ಅದರ ನಂತರ ಹಿಂಬಾಲಿಸಿತ್ತು. ಈ ಸ್ತಬ್ಧ ಚಿತ್ರದ ಅಥವಾ ಟ್ಯಾಬ್ಲೋನ ಮೊದಲ ಭಾಗವನ್ನು ನೋಡೋದಾದರೆ ಭಾರತೀಯ ಮಹಿಳೆಯರನ್ನ ಎಲ್ಲ ಪಾತ್ರಗಳಲ್ಲಿ ಮತ್ತು ನೌಕಾಪಡೆಯಾದ್ಯಂತ ಎಲ್ಲ ಶ್ರೇಣಿಗಳಲ್ಲಿ ಪ್ರದರ್ಶಿಸಿತ್ತು. ಮತ್ತು ಇದರ ಎರಡನೇ ಭಾಗವನ್ನು ನೋಡೋದಾದರೆ ಸ್ವದೇಶಿ ನಿರ್ಮಿತ ವಿಮಾನ ವಾಹಕ ನೌಕಾಪಡೆಯಾದಂಥ INS ವಿಕ್ರಾಂತ್ ಅನ್ನ ಚಿತ್ರಿಸಿತ್ತು. ಈ ಮೂಲಕ ಇದು ಯುದ್ಧ ವಿಮಾನಗಳನ್ನು ಹೆಲಿಕಾಪ್ಟರ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಮಹಿಳೆಯ ಸಾಮರ್ಥ್ಯಕ್ಕೆ ಹೋಲಿಸಲಾಗಿದೆ. ನೆಕ್ಸ್ಟ್, ಇಂಡಿಯನ್ ಏರ್ ಫೋರ್ಸ್ ಟ್ಯಾಬ್ಲ್ಯೂ. ಇಲ್ಲಿ ಎಲ್ಲೆಲ್ಲಿ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಹೇಳ್ತಾ ಹೋಗ್ತಿರ್ತೀವಿ ಅಥವಾ ವಿಮೆನ್ ರೆಪ್ರೆಸೆಂಟೇಷನ್, ವಿಮೆನ್ ಅನ್ನೋವಂಥ ಎಸ್ಸೆ ಕೇಳಿದರೆ ನಿಮ್ಮ PSI ಆಗಿರ್ಬೋದು ಅಥವಾ KS ಎಕ್ಸಾಮಿನೇಷನ್ ಅಥವಾ UPSC ಪ್ರಿಪೇರ್ ಆಗ್ತಿದ್ರೆ IS ಎಕ್ಸಾಮಿನೇಷನಲ್ಲಿ SA ಆಗಿರ್ಬೋದು, ಅಲ್ಲಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿ ರೀಸೆಂಟ್ ಕರೆಂಟ್ ಅಫೇರ್ಸ್, ಸೋ ದಟ್ ನಿಮ್ಮ ಆನ್ಸರ್ ಎನ್ರಿಚ್ ಆಗ್ತದೆ. ಮುಂದೆ ಭಾರತೀಯ ವಾಯುಪಡೆಯ ಸ್ತಬ್ಧ ಚಿತ್ರ ಇಂಡಿಯನ್ ಏರ್ ಫೋರ್ಸ್ ಟ್ಯಾಬ್ಲ್ಯೂ. ಭಾರತೀಯ ವಾಯುಸೇನೆ ಸಕ್ಷಮ್ ಮತ್ತು ಸಶಕ್ತ ಆತ್ಮನಿರ್ಭರ್ ಎಂಬ ಧ್ಯೇಯವಾಕ್ಯದ ಸ್ತಬ್ಧ ಚಿತ್ರವು ವಾಯುಪಡೆಯ ತುಕಡಿಯನ್ನು ಹಿಂಬಾಲಿಸಿತ್ತು. ಈ ಟ್ಯಾಬ್ಲೋವು ಲಘು ಯುದ್ಧ ವಿಮಾನ ಲೈಟ್ ಕಂಬ್ಯಾಟಿಂಗ್ ಏರ್ಕ್ರಾಫ್ಟ್ ತೇಜಸ್ ಮತ್ತು Su-30 IOR ಮೇಲೆ ಹಾರುತ್ತಿರುವುದನ್ನು ಮತ್ತು C-295 ಸಾರಿಗೆ ವಿಮಾನವನ್ನು ಕಾಕ್ಪಿಟ್ನಲ್ಲಿ ಮಹಿಳಾ ವಿಮಾನ ಸಿಬ್ಬಂದಿ ಹಾರಿಸುತ್ತಿರುವುದನ್ನು ಟ್ಯಾಬ್ಲೋ ಪ್ರದರ್ಶಿಸಿತ್ತು. ಟ್ಯಾಬ್ಲೋ ಮೇಲೆ ಇರಿಸಲಾಗಿರುವಂಥ GSAT-7A
ತನ್ನ ಕಾರ್ಯಾಚರಣೆಗಳಲ್ಲಿ ಭಾರತೀಯ ವಾಯುಪಡೆಯ ಬಾಹ್ಯಾಕಾಶ ತಂತ್ರಜ್ಞಾನದ ಸಂಯೋಜನೆಯನ್ನ ಪ್ರತಿನಿಧಿಸುತ್ತದೆ. ಭಾರತೀಯ ವಾಯುಪಡೆಯು ಗಡಿಯೊಳಗೆ ಮತ್ತು ಗಡಿಯಾದ್ಯಂತ ಮಾನವೀಯ ನೆರವು ನೀಡುವಲ್ಲಿ ಮುಂಚೂಣಿಯಲ್ಲಿದೆ ಅಂತ ಈ ಟ್ಯಾಬ್ಲು ತೋರಿಸಿತು. ನೆಕ್ಸ್ಟು ಪರೇಡ್ನಲ್ಲಿ ಭಾಗವಹಿಸಿದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ವಿಜೇತರು. ಈ ಶೌರ್ಯ ಪ್ರಶಸ್ತಿ ಭಾಜನರಾದಂಥ ಪರಮವೀರ್ ಚಕ್ರ ವಿಜೇತ ಸುಬೇದಾರ್ ಮೇಜರ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಸುಬೇದಾರ್ ಮೇಜರ್ ಸಂಜಯ್ ಕುಮಾರ್, ಇವರೆಲ್ಲ ರಿಟೈರ್ಡ್ ಆಗಿರುವಂಥವ್ರು. ಮತ್ತು ಅಶೋಕ ಚಕ್ರ ವಿಜೇತ ಮೇಜರ್ ಜನರಲ್ CA ಪಿತಾವಾಲಾ ಮತ್ತು ಕರ್ನಲ್ ಡಿ ಶ್ರೀರಾಮ್ ಕುಮಾರ್ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಜಸ್ ರಾಮ್ ಸಿಂಗ್ ಅವರು ಪರೇಡನ್ನು ಅನುಸರಿಸಿದರು. ನೆಕ್ಸ್ಟ್ ಇದರಲ್ಲಿ ಫ್ರೆಂಚ್ ತುಕಡಿ ಕೂಡ ಭಾಗವಹಿಸಿತ್ತು. ಇಲ್ಲಿ ಒಂದು ಬಹುಮುಖ್ಯವಾದಂಥ ಟ್ಯಾಂಕರ್ ಸಾರಿಗೆ ವಿಮಾನ ಮತ್ತು ಫ್ರೆಂಚ್ ವಾಯು ಮತ್ತು ಬಾಹ್ಯಾಕಾಶ ಪಡೆಗಳ 2 ರಾಫೆಲ್ ಫೈಟರ್ ಜೆಟ್ ಸಲ್ಯೂಟಿಂಗ್ ವೇದಿಕೆಯನ್ನು ದಾಟುವಾಗ ತುಕಡಿಗಳ ಮೇಲೆ ಹಾರಾಟವನ್ನು ನಡೆಸಲಾಗಿತ್ತು. ಸೊ ಈ ರಾಫೆಲ್ ಯುದ್ಧ ವಿಮಾನವನ್ನು ಭಾರತ ಯಾವ ದೇಶದಿಂದ ಖರೀದಿ ಮಾಡಿದೆ ಅಂತಂದರೆ ಫ್ರಾನ್ಸ್. ಸೊ ಈ ತುಕಡಿಯ ವಿಶೇಷತೆ ಅಂತಂದರೆ ವೆಟರನ್ಸ್ ಟ್ಯಾಬ್ಲು ಅಂದರೆ ನಿವೃತ್ತ ಸೈನಿಕರ ಸ್ತಬ್ಧ ಚಿತ್ರ ಇದಾಗಿತ್ತು. ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಮೆರವಣಿಗೆಯ ಆಕರ್ಷಣೆ ಎಂದರೆ ನಿವೃತ್ತ ಸೈನಿಕರ ಸ್ತಬ್ಧ ಚಿತ್ರವನ್ನು ರಾಷ್ಟ್ರ ನಿರ್ಮಾಣ ಪೆಹ್ಲೆ ಬಿ ಅಭಿ ಬಿ ಆಗೆ ಬಿ ಅವ್ರ ಹಮೇಶಾ ಅನ್ನುವಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ಪ್ರದರ್ಶನ ಮಾಡಲಾಗಿತ್ತು. ಇದು ಆ ರಾಷ್ಟ್ರ ಸೇವೆಯಲ್ಲಿ ಮಾಜಿ ಸೈನಿಕರ ಶೌರ್ಯ ಮತ್ತು ತ್ಯಾಗವನ್ನು ಪ್ರದರ್ಶಿಸಲಾಗಿತ್ತು. ಹಾಗೆ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕೂಡ ಒಂದು ಟ್ಯಾಬ್ಲು ಮತ್ತು ಎಕ್ವಿಪ್ಮೆಂಟನ್ನು ಪ್ರದರ್ಶನ ಮಾಡಲಾಗಿತ್ತು. ಅದರ ಬಗ್ಗೆ ನೋಡೋದಾದರೆ ನಿರ್ಭರ್ತದ ಸಕ್ರಿಯಗೊಳಿಸುವಿಕೆ ರಕ್ಷಣಾ ಸಂಶೋಧನೆಯ ಮುಖ್ಯ ಕ್ಷೇತ್ರಗಳಲ್ಲಿ DRDOನ ಮಹಿಳಾ ವಿಜ್ಞಾನಿಗಳ ಅಮೂಲ್ಯ ಕೊಡುಗೆ ಗಮನಾರ್ಹವಾಗಿದೆ. ಈ DRDO ಸ್ತಬ್ಧಚಿತ್ರವು ಭೂಮಿ, ಗಾಳಿ, ಸಮುದ್ರ, ಸೈಬರ್, ಬಾಹ್ಯಾಕಾಶ ಎಂಬ ಎಲ್ಲ 5 ಆಯಾಮಗಳಲ್ಲಿ ರಕ್ಷಣಾ ಕವಚವನ್ನು ಒದಗಿಸುವ ಮೂಲಕ ರಾಷ್ಟ್ರವನ್ನು ರಕ್ಷಿಸುವಲ್ಲಿ ಮಹಿಳಾ ಶಕ್ತಿ A woman power in protecting the nation will showcase the India's defense shield across all the 5 dimensions: land, air, sea, cyber and space. ಇದು ಇದರ ಧ್ಯೇಯವಾಕ್ಯವಾಗಿತ್ತು. ಮತ್ತೆ ಈ ಸ್ತಬ್ಧ ಚಿತ್ರವು ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಮತ್ತೆ ಉಪಗ್ರಹ ವಿರೋಧಿ ಆಂಟಿ ಸ್ಯಾಟಲೈಟ್ ಕ್ಷಿಪಣಿ ಅಗ್ನಿ 5, ಮೇಲ್ಮೈಯಿಂದ ಮೇಲ್ಮೈಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ, ಅತಿ ಕಡಿಮೆ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆ, ನೌಕಾ ವಿರೋಧಿ ಹಡಗು ಕ್ಷಿಪಣಿ, ಸಣ್ಣ ಶ್ರೇಣಿ ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿ ಹೆಲಿನಾ, ತ್ವರಿತ ಪ್ರತಿಕ್ರಿಯೆ ಮೇಲ್ಮೈಯಿಂದ ವಾಯು ಕ್ಷಿಪಣಿ ಮತ್ತೆ ಅಂದರೆ ಕ್ವಿಕ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಮತ್ತೆ ಅಸ್ತ್ರ ಕ್ಷಿಪಣಿ, ಲಘು ಯುದ್ಧ ವಿಮಾನ ತೇಜಸ್, ಸಕ್ರಿಯ ಎಲೆಕ್ಟ್ರಾನಿಕ್ ಕ್ಯಾಂಟ್ ಅರೇ ರೆಡಾರ್ ಮತ್ತೆ ಉತ್ತಮ್, ಇದರ ಹೆಸರು ಉತ್ತಮ್, ಸುಧಾರಿತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಶಕ್ತಿ, ಸೈಬರ್ ಸೆಕ್ಯುರಿಟಿ ಸಿಸ್ಟಮ್, ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ ಮತ್ತು ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಶನ್ ಫೆಸಿಲಿಟಿಗಳನ್ನ ಈ ಟ್ಯಾಬ್ಲು ಒಳಗೊಂಡಿತ್ತು. ನೆಕ್ಸ್ಟ್ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ನೇತೃತ್ವವನ್ನು ಅಸಿಸ್ಟೆಂಟ್ ಕಮಾಂಡೆಂಟ್ ಚುನೌತಿ ಶರ್ಮಾ ಅವರು ವಹಿಸಿಕೊಂಡಿದ್ದರು. ಈ ಭಾರತೀಯ ಕರಾವಳಿ ರಕ್ಷಣಾ ಪಡೆಯು 154 ಹಡಗುಗಳು 78 ವಿಮಾನಗಳನ್ನು ನೌಕಾಪಡೆಯೊಂದಿಗೆ ಸಮುದ್ರದಲ್ಲಿ ಮತ್ತು ಅಪಾಯಗಳನ್ನು ಎದುರಿಸಲು ಸಮರ್ಥವಾಗಿದೆ. ಇದು 4.6 ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶದ ಸಾಗರದಲ್ಲಿ ಕಣ್ಗಾವಲು ಮತ್ತು ಪರಿಹಾರ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ನೋಡಲ್ ಏಜೆನ್ಸಿ ಆಗಿದೆ. ಯಾವುದು? ಭಾರತೀಯ ಕೋಸ್ಟ್ ಗಾರ್ಡ್ ಬಗ್ಗೆ ಹೇಳ್ತಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಇದು ಕಾರ್ಯನಿರ್ವಹಿಸುವ ICGಯು 1977 ಫೆಬ್ರವರಿ 1ರಂದು ಸ್ಥಾಪನೆಯಾಗಿತ್ತು. ಇದು ಇಂಪಾರ್ಟೆಂಟ್. ಇಂಡಿಯನ್ ಕೋಸ್ಟ್ ಗಾರ್ಡ್ ಯಾವ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸ್ಥಾಪನೆಯಾದಂಥ ವರ್ಷ ಮತ್ತು ದಿನಾಂಕ. ಅದರ ನೆಕ್ಸ್ಟ್ ಇಯರ್ 1978ರ ಕರಾವಳಿ ಪಡೆಯ ಕಾಯ್ದೆ ಅನ್ವಯ 1978ರ ಆಗಸ್ಟ್ 18ರಿಂದ ಇದು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. ರಾಕೇಶ್ ಪಾಲ್ ಅವರು 25ನೇ ಡೈರೆಕ್ಟರ್ ಜನರಲ್ ಆಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನೆಕ್ಸ್ಟ್ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ವಿಜೇತರು. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ
ಶೌರ್ಯ, ಕಲೆ, ಸಂಸ್ಕೃತಿ, ಕ್ರೀಡೆ, ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ, ಸಾಮಾಜಿಕ ಸೇವೆಯ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಮರ್ಥ್ಯ ಮತ್ತು ಅತ್ಯುತ್ತಮ ಸಾಧನೆ ಹೊಂದಿರುವ ಮಕ್ಕಳಿಗೆ ಇದನ್ನು ನೀಡಲಾಗ್ತದೆ. ಪ್ರಶಸ್ತಿ ವಿಜೇತ ಬಾಲಕರು ತೆರೆದ ಜೀಪಿನಲ್ಲಿ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸಿದ್ದರು. 2024ರ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಕರ್ನಾಟಕದ ಚಾರ್ವಿ ಎ ಇವರು ಚೆಸ್ ಆಟಗಾರ್ತಿಯಾಗಿದ್ದಾರೆ. ಇವರು ಭಾಜನರಾಗಿದ್ದಾರೆ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ ಪ್ರಶಸ್ತಿಯನ್ನು ನೀಡಲಾಯಿತು. ನೆಕ್ಸ್ಟ್ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರಗಳ ಆಯ್ಕೆಯನ್ನು ನೋಡೋದಾದ್ರೆ, ಕೇಂದ್ರ ರಕ್ಷಣಾ ಸಚಿವಾಲಯದ ವತಿಯಿಂದ ಪ್ರತಿ ವರ್ಷ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಸಿದ್ಧವಾದ ಸ್ತಬ್ಧ ಚಿತ್ರಗಳ ಆಯ್ಕೆ ಬಗ್ಗೆ ನಿರ್ಧಾರವಾಗ್ತದೆ. ಯಾವ ಸಚಿವಾಲಯ? ಡಿಫೆನ್ಸ್ ಮಿನಿಸ್ಟ್ರಿ. 2024ರ ಸ್ತಬ್ಧ ಚಿತ್ರಗಳ ಪ್ರಮುಖ ಥೀಮ್ ಪ್ರಜಾಪ್ರಭುತ್ವದ ತಾಯಿ. ಸ್ತಬ್ಧ ಚಿತ್ರಗಳು ಹೊತ್ತ ವಾಹನಗಳ ಮೇಲೆ ಗರಿಷ್ಠ 12 ಕಲಾವಿದರು ಇರಬಹುದು. ಮತ್ತು 2024ರಲ್ಲಿ ಮೊದಲ ಬಾರಿ ಸ್ತಬ್ಧ ಚಿತ್ರಗಳಲ್ಲಿ LED ಬೆಳಕಿನ ವ್ಯವಸ್ಥೆ ಮತ್ತು ರೋಬೋಟಿಕ್ಸ್ ಉಪಕರಣಗಳು 4K ಪರದೆಗಳನ್ನು ಬಳಸಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಿತ್ತು. ನೆಕ್ಸ್ಟ್ NCCಯ ತಂಡದ ಕವಾಯತು ಮಹಿಳಾ ಅಧಿಕಾರಿಗಳ ನೇತೃತ್ವ. ಇಲ್ಲಿ NCCಯ ವಿವಿಧ ತುಕಡಿಗಳು ಮಹಿಳಾ ಪ್ರಾತಿನಿಧ್ಯಕ್ಕೆ ಸಾಕ್ಷಿಯಾದವು. ಎಲ್ಲಾ ಹೆಣ್ಣು ಮಕ್ಕಳ 3 ಪಡೆಗಳ ತಂಡ ಕವಾಯತು ನೇತೃತ್ವ. ಉತ್ತರ ಪ್ರದೇಶದ ನಿರ್ದೇಶನಾಲಯದ ಹಿರಿಯ ಅಧಿಕಾರಿ ತನು ತೆವಾಹಟ್ಟಿ ಆಗಿದ್ರು. 148 ಕೆಡೆಟ್ಗಳನ್ನು ಒಳಗೊಂಡಂತ ಬಾಲಕಿಯ ತಂಡದ ನೇತೃತ್ವ ಕರ್ನಾಟಕ ಮತ್ತು ಗೋವಾ ನಿರ್ದೇಶನಾಲಯದ ಹಿರಿಯ ಅಧಿಕಾರಿ ಪುಣ್ಯ ಪೊನ್ನಮ್ಮ. ಮತ್ತೆ NCC ಬ್ಯಾಂಡ್ನಲ್ಲಿ ಎಲ್ಲ ಬಾಲಕಿಯರ ಪ್ರಾತಿನಿಧ್ಯವೂ ಇರುತ್ತದೆ. ಬಿರ್ಲಾ ಬಾಲಿಕಾ ವಿದ್ಯಾಪೀಠ ಪಿನಾಲಿ, ರಾಜಸ್ಥಾನ್ ಮತ್ತು ಈಶಾನ್ಯ ಪ್ರದೇಶದ ಹುಡುಗಿಯರನ್ನ ಒಳಗೊಂಡಂತ ಸಂಯೋಜಿತ ಬ್ಯಾಂಡ್ ಅನ್ನ ಹಿರಿಯ ಅಂಡರ್ ಆಫೀಸರ್ ಯಶಸ್ವಿಕಾ ಗೌರ್ ಮತ್ತು ಅಂಕಿತಾ ಶರ್ಮಾ ನೇತೃತ್ವದನ್ನ ವಹಿಸಿದ್ರು. ನೆಕ್ಸ್ಟು NSS 200 ಮಹಿಳಾ ಸ್ವಯಂ ಸೇವಕ ತುಕಡಿ ಭಾಗವಹಿಸಿದ್ದು. ಗುವಾಹಟಿಯ NSSನ ಪ್ರಾದೇಶಿಕ ನಿರ್ದೇಶನಾಲಯದ ಸಿಕ್ಕಿಂನ ರಾಗೀನಾ ತಮಾಂಗ್ ಇದನ್ನ ಮುನ್ನಡೆಸಿದ್ರು. ನೆಕ್ಸ್ಟ್ ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಉಪಸ್ಥಿತಿ ಗುರುತಿಸಲ್ಪಟ್ಟ 75ನೇ ಗಣರಾಜ್ಯೋತ್ಸವಗಳ ಆಚರಣೆ. ಭಾರತ ದೇಶವು 75ನೇ ಗಣರಾಜ್ಯೋತ್ಸವನ್ನ ಭಾರತದ ಪ್ರಜಾಪ್ರಭುತ್ವದ ತಾಯಿ ಮತ್ತು ವಿಕಸಿತ್ ಭಾರತ್ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಿತು. ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಸುಮಾರು 400 ಮಂದಿ ಚುನಾಯಿತ ಪ್ರತಿನಿಧಿಗಳು 75ನೇ ಗಣರಾಜ್ಯೋತ್ಸವಕ್ಕೆ ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು. ಕೇಂದ್ರದ ಪಂಚಾಯತ್ ರಾಜ್ ಸಚಿವ ಗಿರಿರಾಜ್ ಸಿಂಗ್ ಮತ್ತು ಪಂಚಾಯತ್ ರಾಜ್ಯನ ರಾಜ್ಯ ಸಚಿವರಾದಂಥ ಕಪಿಲ್ ಮೊರೇಶ್ವರ್ ಪಾಟೀಲ್ ರವರು ಜನಪ್ರತಿನಿಧಿಗಳನ್ನ ಸನ್ಮಾನಿಸಿದರು. 75ನೇ ಗಣರಾಜ್ಯೋತ್ಸವದ ಸಮಾರಂಭವು LSDGಗಳ 9 ಗುರುತಿಸಲಾದಂಥ ವಿಷಯಾಧಾರಿತ ಕ್ಷೇತ್ರಗಳಲ್ಲಿ ಬದಲಾವಣೆಯ ವಾಸ್ತುಶಿಲ್ಪಗಳಾಗಿ ತಮ್ಮ ಪಾತ್ರವನ್ನು ಅಳವಡಿಸಿಕೊಳ್ಳಲು ಪಂಚಾಯತ್ ಪ್ರತಿನಿಧಿಗಳನ್ನು ಪ್ರೇರಿಸುವ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಸಚಿವರು ಸನ್ಮಾನಿತರನ್ನ ಉದ್ದೇಶಿಸಿ ಕರೆಯನ್ನು ನೀಡಿದರು. ಸೊ ಇಲ್ಲಿ LSDG ಅಂದ್ರೆ ಲೋಕಲ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಮತ್ತೆ ನಾಗ ಕ್ಷಿಪಣಿ ವ್ಯವಸ್ಥೆಯ ಮುಂದಾಳಿತ್ವವನ್ನು ಅಭಯ್ ಪಂಡಿತ್ ಅವರು ವಹಿಸಿಕೊಂಡಿದ್ರು. ಇವರು ಕನ್ನಡಿಗ ಅನ್ನೋದು ಒಂದು ವಿಶೇಷತೆಯಾಗಿದೆ. ಭೂಸೇನೆಯ ನಾರಿ ಶಕ್ತಿ ತಂಡದ ಮುಂದಾಳತ್ವವನ್ನು ಕ್ಯಾಪ್ಟನ್ ಶರಣ್ಯ ರಾವ್ H ಅವರು ವಹಿಸಿಕೊಂಡಿದ್ರು. ನೆಕ್ಸ್ಟ್ ಪೆರೇಡ್ ಪಥಸಂಚಲನದ ಭಾಗವಹಿಸಿದ ದಂಪತಿಗಳನ್ನು ನೋಡೋದಾದ್ರೆ, ಕರ್ತವ್ಯ ಪಥದಲ್ಲಿ ನಡೆದ ಪಥಸಂಚಲನದಲ್ಲಿ ಮೈಸೂರು ಮೂಲದ ಕ್ಯಾಪ್ಟನ್ ಸುಪ್ರೀತಾ ಮಿಲಿಟರಿ ಪೊಲೀಸ್ ತುಕಡಿಯ ಭಾಗ ಮತ್ತು ಜೊತೆಗೆ ತಮಿಳುನಾಡಿನ ವೆಲ್ಲಿಂಗ್ಸ್ಟನ್ ಮೂಲದ ಮೇಜರ್ ಜೆರ್ರಿ ಬ್ಲೇಜ್ ಇವರು ಭಾಗವಹಿಸಿದ್ರು. ನೆಕ್ಸ್ಟು SSB ತಂಡದ ಚಂದ್ರಯಾನ 3 ಹೆಸರಿನ ಸಾಹಸಮಯ ಪ್ರದರ್ಶನದಲ್ಲಿ ಭಾಗವಹಿಸಿದ ಲಕ್ಷ್ಮೀ ಪಚ್ಚೇರ್. ಕರ್ತವ್ಯ ಪಥದಲ್ಲಿ ನಡೆದ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಲಕ್ಷ್ಮೀ ಪಚ್ಚೇರ್ ಅವರು ಸಶಸ್ತ್ರ ಸೀಮಾ ಬಲ SSB ಸಶಸ್ತ್ರ ಸೀಮಾ ಬಲ್ ಈ ತಂಡದ ಚಂದ್ರಯಾನ್ 3 ಹೆಸರಿನ ಸಾಹಸಮಯ ಪ್ರದರ್ಶನದಲ್ಲಿ ಭಾಗವಹಿಸಿದ್ರು. ಈ SSBಯು ಡೇ ಡೆವಿಲ್ಸ್ ತಂಡದಿಂದ ಚಂದ್ರಯಾನ 3 ರಾಕೆಟ್ ಪ್ರತಿಕೃತಿ ಹಿಡಿದು ವಾಹನದಲ್ಲಿ ಸಾಹಸ ಪ್ರದರ್ಶನ ಕೈಗೊಳ್ಳಲಾಗಿತ್ತು. ನೆಕ್ಸ್ಟು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಈ ಬ್ಯಾಂಡ್ನಿಂದ ದೇಶ್ ಕೆ ಹಮ್ ಹೈ ರಕ್ಷಕ್ ಗೀತೆಯನ್ನ ಆಡಲಾಗಿತ್ತು. ನೆಕ್ಸ್ಟ್ ಪಥಸಂಚಲನದಲ್ಲಿ ಫ್ರಾನ್ಸ್ ಸೇನೆ ಸುಮಾರು 95 ಸೈನಿಕರು, ಫ್ರಾನ್ಸ್ನ ಸೈನಿಕರು ಈ ಕರ್ತವ್ಯ ಪಥದಲ್ಲಿ
ಸಾಗಿ ಬರುವಂತಹ ಸಂದರ್ಭ ಇದಾಗಿತ್ತು. ನೆಕ್ಸ್ಟು CAPF ಮತ್ತು ದೆಹಲಿ ಪೊಲೀಸರ ತುಕಡಿಗಳ ಮೆರವಣಿಗೆ ಮಹಿಳಾ ಸಿಬ್ಬಂದಿಗಳ ನೇತೃತ್ವವನ್ನು ನೋಡೋದಾದ್ರೆ ಸಶಸ್ತ್ರ ಪಡೆಯ ಘಟಕ, ಗಡಿ ಭದ್ರತಾ ಪಡೆ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್, ಸಶಸ್ತ್ರ ಸೀಮಾ ಬಲ್ ನೇತೃತ್ವವನ್ನು ವಹಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನೊಂದ್ಸತಿ ನೋಡ್ಕೊಳ್ಳಿ, ಯಾಕಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳಬಹುದಾದಂಥ ಸಾಧ್ಯತೆ ಇದೆ. ಹೇಳೋಕ್ಕಾಗಲ್ಲ, ಯಾಕಂದ್ರೆ ಕ್ವಶನ್ ಹೇಗೆ ಮತ್ತೆ ಎಲ್ಲಿಂದ ತಗೊಂತಾರೆ ಅನ್ನುವಂಥದ್ದನ್ನ ಊಹಿಸೋದು ತುಂಬಾ ಕಷ್ಟ. ಹಾಗಾಗಿ ಪ್ರತಿಯೊಂದು ವಿಷಯವನ್ನು ಕಣ್ಣಾಡಿಸಿ ಅಲ್ಲಿ ಇಲ್ಲಿ ತಲೆಯಲ್ಲಿ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಒಂದ್ಸತಿ ಈ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ಗಳು ಅದರ ನೇತೃತ್ವವನ್ನು ಯಾರ್ಯಾರು ವಹಿಸಿದ್ರು ಅಂತ ನೋಡಿ. ಮತ್ತೆ ದೆಹಲಿ ಪೊಲೀಸ್ ನೇತೃತ್ವದ ಹೆಚ್ಚುವರಿ ಉಪ ಪೊಲೀಸ್ ಆಯುಕ್ತ ಶ್ವೇತಾ ಕೆ ಸುಗತನ್ ಅವರು ವಹಿಸಿಕೊಂಡಿದ್ರು. ಗಡಿ ಭದ್ರತಾ ಪಡೆಯ ಒಂಟೆ ತುಕಡಿ ನೇತೃತ್ವವನ್ನು ಡೆಪ್ಯೂಟಿ ಕಮಾಂಡೆಂಟ್ ಮನೋಹರ್ ಸಿಂಗ್ ಕೀಚಿ ಅವರು ವಹಿಸಿಕೊಂಡಿದ್ರು. ನೆಕ್ಸ್ಟು 75ನೇ ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನಗೊಂಡಂತ 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮತ್ತು 9 ವಿವಿಧ ಇಲಾಖೆಗಳ ಟ್ಯಾಬ್ಲೂಗಳ ಸ್ತಬ್ಧ ಚಿತ್ರಗಳ ಬಗ್ಗೆ ಒಂದು ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕದ್ದು ಒಂದು ಸ್ತಬ್ಧ ಚಿತ್ರ ಈ ಬಾರಿ ಆಯ್ಕೆ ಆಗಿರಲಿಲ್ಲ ಅನ್ನುವಂಥದ್ದು ಒಂದು ದುಃಖದ ಸಂಗತಿ. ಸೊ ಇಲ್ಲಿ ನೋಡಿ, ಟೇಬಲ್ ಅನ್ನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಫಸ್ಟಿಗೆ 16 ಯೂನಿಯನ್ ಟೆರಿಟರಿ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಅದಾದ ನಂತರ 9 ಇತರ ಇಲಾಖೆಗಳ ಸ್ತಬ್ಧ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇಸ್ರೋ ಆಗಿರ್ಬೋದು, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅದರದ್ದಾಗಿರ್ಬೋದು, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಈ ರೀತಿಯಾದಂಥ ಹಲವಾರು 9 ಇಲಾಖೆಗಳ ಸಚಿವಾಲಯಗಳ ಸಂಘಟನೆಗಳ ಸ್ತಬ್ಧ ಚಿತ್ರಗಳ ಲಿಸ್ಟನ್ನು ಕೊಟ್ಟಿದ್ದಾರೆ. ಪ್ರಶಸ್ತಿ ಅವಾರ್ಡ್ಸ್ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಒಡಿಶಾ ರಾಜ್ಯದ ಸ್ತಬ್ಧ ಚಿತ್ರ. ಇದರ ಘೋಷವಾಕ್ಯ ಬಂದ್ಬಿಟ್ಟು ವಿಕಸಿತ ಭಾರತದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಪ್ರಗತಿ. 2ನೇ ಸ್ಥಾನ ಗುಜರಾತ್ನ ಟ್ಯಾಬ್ಲೂಗೆ ಸಿಕ್ಕಿದೆ. ಇಲ್ಲಿ ಧೋಡ್ರೋ ಗುಜರಾತ್ ಗಡಿ ಪ್ರವಾಸೋದ್ಯಮ ಜಾಗತಿಕ ಐಕಾನ್ ಎಂಬ ಘೋಷವಾಕ್ಯ. 3ನೇ ಸ್ಥಾನ ತಮಿಳುನಾಡಿನ ಟ್ಯಾಬ್ಲೂ ಘೋಷವಾಕ್ಯ ಪ್ರಾಚೀನ ತಮಿಳುನಾಡಿನ ಕೂಡುಮುಲ್ಲೈ ವ್ಯವಸ್ಥೆ ಪ್ರಜಾಪ್ರಭುತ್ವದ ತಾಯಿ. ಸೊ ಈ ಪ್ರಶಸ್ತಿ ಜಡ್ಜಸ್ ಅಲ್ಲಿ ಕರೆಸಿರ್ತಾರಲ್ವಾ ಆಯ್ಕೆ ಮಾಡೋದಕ್ಕೆ, ಆ ತಂಡದಿಂದ ಬಂದಂತ ತೀರ್ಪುಗಾರರು ನೀಡಿರುವಂತಹ ಒಂದು ಆಯ್ಕೆ ಮೂಲಕ ಘೋಷಣೆ ಮಾಡಿದಂತ ಸ್ಥಾನಗಳು ಈ ರೀತಿ ಇದೆ. ಅದೇ ರೀತಿಯಾದಂಥ ಉತ್ತಮ ಪಥಸಂಚಲನ ಮತ್ತೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉತ್ತಮ ಪಥಸಂಚಲನ, ಅತ್ಯುತ್ತಮ ಸ್ತಬ್ಧಚಿತ್ರ, ವಿಶೇಷ ಪ್ರಶಸ್ತಿಗಳನ್ನ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಆನ್ಲೈನ್ ಪೋಲ್ ಫಾರ್ ಪಾಪ್ಯುಲರ್ ಚಾಯ್ಸ್ ಅಂತ ಮಾಡ್ತಾರೆ. ಅದರ ಪ್ರಕಾರ ನೋಡೋದಾದ್ರೆ ಮೊದಲನೇ ಸ್ಥಾನ ಗುಜರಾತ್, ನಂತರ ಉತ್ತರ ಪ್ರದೇಶ್, ನಂತರ ಆಂಧ್ರ ಪ್ರದೇಶದ ಈ ಸ್ತಬ್ಧ ಚಿತ್ರಕ್ಕೆ ದೊರಕಿದೆ. my.gov ವೆಬ್ ಪೇಜ್ನಲ್ಲಿ ನಡೆಸಿದಂಥ ಮತದಾನದ ಆಧಾರದ ಮೇಲೆ ಜನಪ್ರಿಯ ಸ್ತಬ್ಧ ಚಿತ್ರಗಳು ಇದಾಗಿದೆ. ನೆಕ್ಸ್ಟ್ ವಂದೇ ಭಾರತ್ 3.0 ಸತತವಾಗಿ 3ನೇ ವರ್ಷವೂ ಭಾರತದ ರಕ್ಷಣಾ ಸಚಿವಾಲಯ ಮತ್ತು ಸಂಸ್ಕೃತಿ ಸಚಿವಾಲಯವು ವಂದೇ ಭಾರತಂ ಸಾಂಸ್ಕೃತಿಕ ಸಂಭ್ರಮವನ್ನ ಮಹಿಳಾ ಶಕ್ತಿಯ ಸಾಂಸ್ಕೃತಿಕ ಅಭಿವ್ಯಕ್ತಿ ಸಂಕಲ್ಪದ ಮೂಲಕ ಸಾಧನೆ, ಅ ಕಲ್ಚರಲ್ ಎಕ್ಸ್ಪ್ರೆಷನ್ ಆಫ್ ವಿಮೆನ್ ಪವರ್ ಅಕಾಂಪ್ಲಿಷ್ಮೆಂಟ್ ಥ್ರೂ ರಿಸಾಲ್ವ್ ಆಯೋಜಿಸಿದ್ದು ಸುಮಾರು 1500 ಮಂದಿ ಮಹಿಳಾ ನೃತ್ಯಗಾರರು ವರ್ಣರಂಜಿತ ಪ್ರದರ್ಶನ ನೀಡುವ ಮೂಲಕ ವಿವಿಧತೆಯಲ್ಲಿ ಏಕತೆ ಎಂಬ ಸಂದೇಶವನ್ನು ನೀಡಿದರು. ನೆಕ್ಸ್ಟ್ ಮೋಟಾರ್ ಸೈಕಲ್ ಡಿಸ್ಪ್ಲೇ, CRPF, BSF ಮತ್ತು SSB ಮಹಿಳಾ ಸಿಬ್ಬಂದಿ ಈ ಪ್ರದರ್ಶನವನ್ನು ನೀಡಿದ್ರು. ಇಲ್ಲಿ ಚಂದ್ರಯಾನ, ಸರ್ವತ್ರ ಸುರಕ್ಷಾ, ಅಭಿವಾದನ್ ಮತ್ತು ಯೋಗ್ ಸೇ ಸಿದ್ಧಿ ಸೇರಿದಂತೆ 260ಕ್ಕೂ ಹೆಚ್ಚು ಮಹಿಳೆಯರು ತಮ್ಮ ಶೌರ್ಯ ಮತ್ತು ದೃಢತೆಯನ್ನು ವಿವಿಧ ರಚನೆಗಳ ಮೂಲಕ ಪ್ರದರ್ಶನವನ್ನ ಮಾಡಿದ್ರು. ನೆಕ್ಸ್ಟ್ ಫ್ಲೈ ಪಾಸ್ಟ್, ಭಾರತ ಮತ್ತು ಫ್ರಾನ್ಸ್ ವಾಯುಪಡೆಗಳು ಸೇರಿ 54 ವಿಮಾನಗಳು ಹೆಲಿಕಾಪ್ಟರ್ ಮೂಲಕ ಫ್ಲೈ ಫಾಸ್ಟ್ ವಿಮಾನ ಪ್ರದರ್ಶನವನ್ನ ಜರುಗಿತು. ಸೊ ಯಾವೆಲ್ಲ ವಿಮಾನಗಳು ಭಾಗವಹಿಸಿದ್ದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಲಘು ವಿಮಾನ ತೇಜಸ್, ರಾಫೆಲ್
ಮತ್ತು Su-30, MiG-29, Upgrade, P-81, Jaguar, Dakota, Dornier, C-17, C-130J, ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ, ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಮತ್ತು ಅಪಾಚೆ, ತೇಜಸ್, ನೇತ್ರ, ವರುಣ, ವರ್ಜಂಗ್, ತ್ರಿಶೂಲ್, ಅಮೃತ್, ಪ್ರಚಂಡ್, ಅರ್ಜುನ್ ಮತ್ತು ತಂಗೈಲಿ ಸೇರಿದಂತೆ ವಿವಿಧ ರಚನೆಗಳು ಇದರಲ್ಲಿ ಭಾಗವಹಿಸಿದ್ವು. ನೆಕ್ಸ್ಟು ಪರಶುರಾಮನ ಆಗಸ ಪರಾಕ್ರಮ. 1947ರಲ್ಲಿ ಕಾಶ್ಮೀರ ಕಣಿವೆ ಭಾರತದಲ್ಲಿ ಉಳಿಯುವಂತಾಗಲು ಶ್ರಮಿಸಿದ ಪರಶುರಾಮ ಡಕೋಟಾ VP 905 ವಿಮಾನ. ಇದು ವಿಮಾನದ ಹೆಸರು. 75ನೇ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಕರ್ತವ್ಯ ಪಥದ ಮೇಲೆ ಹಾರಾಟ ನಡೆಸಿ ಗಮನವನ್ನ ಸೆಳೆಯಿತು. ಇದು ಗುಜರಿಗೆ ಹೋಗಿದ್ದ ಈ ವಿಮಾನವನ್ನ ಸಚಿವರ ರಾಮಚಂದ್ರಶೇಖರ್ ಅವರು ಸ್ವಾಧೀನಪಡಿಸಿಕೊಂಡು ಭಾರತೀಯ ವಾಯುಪಡೆಗೆ ಹಿಂತಿರುಗಿಸಿದ್ದು. ನೆಕ್ಸ್ಟು ಸ್ಪೆಷಲ್ ಗೆಸ್ಟ್. ವರ್ಷದ ಪರೇಡ್ನಲ್ಲಿ ವೀಕ್ಷಿಸಲು ವಿವಿಧ ಕ್ಷೇತ್ರದ ಸಾಧನೆ ಮಾಡಿದಂಥ ಸುಮಾರು 13,000 ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿತ್ತು. ಎಲ್ಲವನ್ನೂ ಏನು ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ, ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಂತ ಸರ್ಕಾರದ ವಿವಿಧ ಯೋಜನೆಗಳನ್ನು ಉತ್ತಮವಾಗಿ ಬಳಸಿಕೊಂಡವರನ್ನ ಆಹ್ವಾನ ಮಾಡಲಾಗಿತ್ತು. ಅದೇ ರೀತಿ ಪ್ರಾಜೆಕ್ಟ್ ವೀರಗಾಥಾ 3.0 ಸೂಪರ್ 100 ರಾಷ್ಟ್ರೀಯ ಶಾಲಾ ಬ್ಯಾಂಡ್ ಸ್ಪರ್ಧೆಯ ವಿಜೇತ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಇತರ ಗೆಸ್ಟ್ಗಳನ್ನು ಒಂದು ಸತಿ ಓದ್ಕೊಳ್ಳಿ. ನೆಕ್ಸ್ಟು ಅನಂತ್ ಸೂತ್ರ. ಕೇಂದ್ರ ಸಂಸ್ಕೃತಿ ಸಚಿವಾಲಯವು ಮೆರವಣಿಗೆ ಸಮಯದಲ್ಲಿ ಕರ್ತವ್ಯ ಪಥದಲ್ಲಿ ಅನಂತ ಸೂತ್ರ ದಿ ಎಂಡ್ಲೆಸ್ ಥ್ರೆಡ್ ಜವಳಿ ಸ್ಥಾಪನೆಯನ್ನು ಪ್ರದರ್ಶಿಸಿತು. ಆವರಣಗಳಲ್ಲಿ ಕುಳಿತಿರುವ ಪ್ರೇಕ್ಷಕರ ಹಿಂದೆ ಸ್ಥಾಪಿಸಲಾಯಿತು. ಇದು ಸೀರೆಗೆ ದೃಷ್ಟಿ ಅದ್ಭುತವಾದ ಗೌರವವಾಗಿದೆ ಮತ್ತು ಫ್ಯಾಷನ್ ಜಗತ್ತಿಗೆ ಭಾರತದ ಅನಂತ ಕೊಡುಗೆಯಾಗಿದೆ. ನೆಕ್ಸ್ಟು ನ್ಯಾಷನಲ್ ಸ್ಕೂಲ್ ಬ್ಯಾಂಡ್ ಕಾಂಪಿಟೇಷನ್ಗಳನ್ನು ನಡೆಸಲಾಗಿತ್ತು. ವೀರ್ಘಾತ್ 3.0 ಪ್ರಾಜೆಕ್ಟ್ ವೀರಘಾತದ 3ನೇ ಆವೃತ್ತಿಯನ್ನು 75ನೇ ಗಣರಾಜ್ಯೋತ್ಸವದ 2024ರ ಭಾಗವಾಗಿ ಸಶಸ್ತ್ರ ಪಡೆಗಳ ಶೌರ್ಯ ಕಾರ್ಯಗಳು ಮತ್ತು ತ್ಯಾಗಗಳ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲು ಮತ್ತು ಹರಡಲು ಯೋಜಿಸಲಾಯಿತು. ಮುಂದೆ ಭಾರತ್ ಪರ್ವ ಮತ್ತು ಪರಾಕ್ರಮ್ ದಿವಸ್. ಪ್ರಧಾನಿ ನರೇಂದ್ರ ಮೋದಿಯವರು 2024ರ ಜನವರಿ 23ರಂದು ಕೆಂಪುಕೋಟೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ವಾರ್ಷಿಕೋತ್ಸವದ ಆಚರಣೆಗಳೊಂದಿಗೆ ಪರಾಕ್ರಮ್ ದಿವಸ್ ಆಚರಣೆಯಲ್ಲಿ ಭಾಗವಹಿಸಿದ್ರು. ಅವರು ಭಾರತ್ ಪರ್ವ್ ಅನ್ನ ಆರಂಭಿಸಿದರು. ಇದು ಗಣರಾಜ್ಯೋತ್ಸವದ ಸ್ತಬ್ಧಚಿತ್ರಗಳು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳೊಂದಿಗೆ ರಾಷ್ಟ್ರದ ಶ್ರೀಮಂತ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತದೆ. ಪಾರ್ಕ್ ಮತ್ತು ರೈಡ್ ಮತ್ತು ಮೆಟ್ರೋ ಸೌಲಭ್ಯ. ಗಣರಾಜ್ಯೋತ್ಸವದ ಪರೇಡ್ ವೀಕ್ಷಿಸಲು ಸಾರ್ವಜನಿಕರಿಗೆ ಉಚಿತ ಪಾರ್ಕ್ ಮತ್ತು ರೈಡ್ ಮತ್ತು ಮೆಟ್ರೋ ಸೌಲಭ್ಯವನ್ನು ಒದಗಿಸಲಾಗಿತ್ತು. ಪ್ರಧಾನಿ ಮಂತ್ರಿಯವರು NCC ರ್ಯಾಲಿ ದೆಹಲಿಯ ಜನರಲ್ ಕಾರ್ಯಪ್ಪ ಪರೇಡ್ ಮೈದಾನದಲ್ಲಿ ಪ್ರಧಾನಮಂತ್ರಿಯವರು NCC ರ್ಯಾಲಿಯನ್ನು ಆಯೋಜಿಸಿದ್ರು. NCC 1948 ಜುಲೈ 16ರಂದು ಸ್ಥಾಪನೆಯಾಗಿತ್ತು. ಇದರ ಫುಲ್ ಫಾರ್ಮ್ ನೋಡೋದಾದ್ರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಮತ್ತೆ ಬೀಟಿಂಗ್ ರಿಟ್ರೀಟ್ 2024ರ ಜನವರಿ 29ರಂದು ವಿಜಯ್ ಚೌಕ್ನಲ್ಲಿ ನಡೆದಂಥ ಒಂದು ಬೀಟಿಂಗ್ ರಿಟ್ರೀಟಿಂಗ್ ಸಮಾರಂಭವು ಗಣರಾಜ್ಯೋತ್ಸವದ ಪರಾಕಾಷ್ಠೆಯನ್ನು ಗುರುತಿಸಲು ಎಲ್ಲ ಭಾರತೀಯ ರಾಗಗಳಿಗೆ ಸಾಕ್ಷಿಯಾಗಿತ್ತು. ಎ ಮೇರೆ ವತನ್ ಕೆ ಲೋಗೋನ್ ಮತ್ತು ಕದಂ ಕದಂ ಬಡಾಯಿಜಾ ಮತ್ತು ಫೌಲತ್ ಕಾ ಜಿಗರ್, ತಕತ್ ವತನ್ ಕಿ ಹಮ್ಸೆ ಹೈ ಮತ್ತು ಕಾರ್ಗಿಲ್ ಮತ್ತು ಶಂಖನಾದ್ ಸೇರಿದಂತೆ ರಾಗಗಳನ್ನು ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆ ಮತ್ತು APF ಬ್ಯಾಂಡ್ಗಳು ವಿಶೇಷ ಪ್ರೇಕ್ಷಕರ ಮುಂದೆ ನುಡಿಸಿದರು. ಮತ್ತು ರಾಷ್ಟ್ರೀಯ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಅಷ್ಟೇ ಅಲ್ಲದೆ ರಕ್ಷಣಾ ಸಚಿವಾಲಯದಿಂದ ಭಾರತೀಯ ರಾಗಗಳ ಆನ್ಲೈನ್ ಸ್ಪರ್ಧೆ ಕೂಡ ಆಯೋಜನೆ ಮಾಡಲಾಗಿತ್ತು. ಮತ್ತು ಗಣರಾಜ್ಯೋತ್ಸವದ ಮುನ್ನ ದಿನ ದೇಶವನ್ನ ಉದ್ದೇಶಿಸಿ ಮಾತನಾಡಿದಂಥ ದ್ರೌಪದಿ ಮುರ್ಮು ಅವರು 2024ರ ಜನವರಿ 25ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೇಶವನ್ನು ಉದ್ದೇಶಿಸಿ ಗಣರಾಜ್ಯೋತ್ಸವದ ಆಚರಣೆ ಕುರಿತು ಮಾತನಾಡಿದ್ದರು. ಜಗತ್ತಿನ ವಿವಿಧೆಡೆ ಮೂಡಿರುವ ಸಂಘರ್ಷವು ಶಾಂತಿಯುತ ಮಾರ್ಗವನ್ನ ಪರಿಹಾರವಾಗಲಿದೆ. ಜಾಗತಿಕವಾಗಿ ಮೂಡಿರುವ ಪರಿಸರ ಬಿಕ್ಕಟ್ಟು ನಿರ್ವಹಣೆಗೆ ಪರಿಹಾರ ಕಂಡುಕೊಳ್ಳಲು ಭಾರತೀಯ ಪ್ರಾಚೀನ
ವಿವೇಕವು ನೆರವಾಗ್ತದೆ. ಮರುಬಳಕೆಯ ಇಂಧನ ಸಂಪನ್ಮೂಲ ಬಳಕೆಗೆ ಉತ್ತೇಜನ ನೀಡುವಲ್ಲಿ ಭಾರತ ಮುಂಚೂಣಿಯಲ್ಲಿದ್ದು, ಪರಿಸರದ ಪ್ರಜ್ಞೆ ಜಾಗೃತಿಗೊಳಿಸುವ ಜೀವನ ಶೈಲಿ ಭಾರತವು ಮಿಷನ್ ಲೈಫ್ಗೆ ಚಾಲನೆ ನೀಡಿದೆ. ಆಡಳಿತ ಶೈಲಿ ಸುಧಾರಣೆ, ಆರ್ಥಿಕ ಪ್ರಗತಿ, ಮಹಿಳಾ ಸಬಲೀಕರಣಕ್ಕಾಗಿ ನಾರಿ ಶಕ್ತಿ ವಂದನಾ ಅಭಿಯಾನವು ಸಹಕಾರವಾಗ್ತದೆ ಅಂತ ಪ್ರಸ್ತಾಪಿಸಿದರು. ನೆಕ್ಸ್ಟ್, ಸಂವಿಧಾನ ಜಾಗೃತಿ ಜಾಥಾ ಆರಂಭಿಸಿದ ಕರ್ನಾಟಕ ರಾಜ್ಯ ಸರ್ಕಾರ. ಭಾರತ ದೇಶದ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ 2024 ಜನವರಿ 26ರಿಂದ ಫೆಬ್ರವರಿ 25ರವರೆಗೆ ಮನೆ ಮನೆಗೆ ಸಂವಿಧಾನ ಹೆಸರಿನಲ್ಲಿ ರಾಜ್ಯಾದ್ಯಂತ ಸಂವಿಧಾನದ ಜಾಗೃತಿ ಜಾಥಾವನ್ನು ಆರಂಭಿಸಲು ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ರಾಜ್ಯ ಸರ್ಕಾರವು ಈ ಅವಧಿಯಲ್ಲಿ 31 ಜಿಲ್ಲೆಗಳಲ್ಲೂ LED ಪರದೆಯುಳ್ಳ ಸ್ತಬ್ಧ ಚಿತ್ರವಾಹನದ ಮೂಲಕ ಹಳ್ಳಿಗಳಿಗೆ ತೆರಳಿ ಸಂವಿಧಾನದ ಮಹತ್ವ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ವಿಚಾರಧಾರೆಗಳನ್ನು ತಿಳಿಸಲು ಈ ಜಾಥಾವನ್ನು ಆಯೋಜಿಸಿದೆ. 2023 ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಭಾರತದ ಸಂವಿಧಾನದ ಪೀಠಿಕೆಯ ಜಾಗತಿಕ ವಾಚನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಗೊಂಡಿತ್ತು. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಆಯೋಜಿಸಿದ್ದ 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥವರ್ ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಮತ್ತೆ NEG ಮತ್ತೆ ಕೇಂದ್ರ ತಂಡದ ಹವಲ್ದಾರ್ ಹನೀಶ್ ಕಾಮತ್ ನೇತೃತ್ವದ 11 ಜನ ತಂಡವು ಕೇರಳ ರಾಜ್ಯದ ಜನಪ್ರಿಯ ಸಾಂಪ್ರದಾಯಿಕ ಸಮರ ಕಲೆಯಾಗಿರುವ ಕಳರಿ ಪಯಟ್ಟು ಕಲೆಯನ್ನು ಪ್ರದರ್ಶಿಸಿದ್ದು, ಇದು ಕರಾಟೆಯಿಂದ ಟೇಕ್ವಾಂಡೋ ಮತ್ತು ಕುಕುಂಫು ವರೆಗೂ ಪ್ರೇರೇಪಿಸಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನೆಕ್ಸ್ಟ್, 75ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್. ಸೊ ಇವರ ಬಗ್ಗೆ ನೋಡೋದಾದ್ರೆ, ಈ ಭೇಟಿಯು ಇವರು ಭಾರತಕ್ಕೆ ನೀಡಿದಂಥ 2ನೇ ಭೇಟಿಯಾಗಿದೆ ಮತ್ತು ಭಾರತದ ಗಣರಾಜ್ಯೋತ್ಸವದ ಅತಿಥಿಯಾಗಿ ಫ್ರೆಂಚ್ ನಾಯಕರ 6ನೇ ಭೇಟಿಯಾಗಿದೆ. ಅಂದರೆ ಇವರು ಅಧ್ಯಕ್ಷರಾಗಿ ಭಾರತಕ್ಕೆ ಭೇಟಿಯಾಗಿದ್ದು 2ನೇ ಬಾರಿಗೆ, ಬಟ್ ಫ್ರೆಂಚ್ ನಾಯಕರು ಭೇಟಿಯಾದಂಥ 6ನೇ ಭೇಟಿ ಇದಾಗಿದೆ. ಅದೇ ರೀತಿ ಒಂದು ಫ್ರೆಂಚ್ ರಾಷ್ಟ್ರೀಯ ದಿನ ಬಗ್ಗೆ ಗೌರವದ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು 2023 ಜುಲೈ 14ರಂದು ಭಾಗವಹಿಸಿದ್ದನ್ನು ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿದ್ವಿ. ಅದಕ್ಕೆ ಬ್ಯಾಸ್ಟೈಲ್ ಡೇ ಅಂತ ಕರೀತಾರೆ. 1789 ಜುಲೈ 14ರಂದು ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಬ್ಯಾಸ್ಟೈಲ್ ಜೈಲಿಗೆ ಜನರು ಲಗ್ಗೆ ಇಟ್ಟಿದ್ದು ಅದನ್ನು ಫ್ರೆಂಚ್ ಕ್ರಾಂತಿಯ ಆರಂಭದ ಘಟನೆ ಅಂತ ಬಣ್ಣಿಸಲಾಗ್ತಿತ್ತು. ಹಿನ್ನೆಲೆಯಲ್ಲಿ ಜುಲೈ 14 ಪ್ರತಿ ವರ್ಷ ಫ್ರಾನ್ಸ್ನಲ್ಲಿ ಫ್ರೆಂಚ್ ರಾಷ್ಟ್ರೀಯ ದಿನ ಅಥವಾ ಬ್ಯಾಸ್ಟೈಲ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಈ ಸಂದರ್ಭದಲ್ಲೂ ಸಹ ಪೆರೇಡ್ಗಳು ಜರುಗುತ್ತವೆ. ಮತ್ತೆ ಈ ಫ್ರಾನ್ಸ್ ಅಧ್ಯಕ್ಷರ ಭಾರತ ಭೇಟಿ. ಭಾರತದ 75ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಫ್ರಾನ್ಸ್ ಅಧ್ಯಕ್ಷರಾದಂಥ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು 2024 ಜನವರಿ 25 ಮತ್ತು 26 2 ದಿನಗಳು ಭಾರತಕ್ಕೆ ಭೇಟಿ ನೀಡಿದರು. ಈ ಭೇಟಿ ಹಿನ್ನೆಲೆಯಲ್ಲಿ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು 2024 ಜನವರಿ 25ರಂದು ಭಾರತದ ಪಿಂಕ್ ಸಿಟಿ ಜೈಪುರ್ಗೆ ಬಂದಿಳಿದ್ರು. ಜೈಪುರ್ನಲ್ಲಿರುವಂತಹ ಜಂತರ್ ಮಂತರ್ ಮತ್ತೆ ಹವಾಮಹಲ್ಗೆ ಭೇಟಿ ನೀಡಿದ್ರು. ಹಾಗಾದ್ರೆ ಜಂತರ್ ಮಂತರ್ ಮತ್ತೆ ಹವಾಮಹಲ್ ಎಲ್ಲಿದೆ? ಜೈಪುರ್, ರಾಜಸ್ಥಾನದ ಜೈಪುರ್ನಲ್ಲಿ ಇದೆ. 1799ರಲ್ಲಿ ಮಹಾರಾಜ್ ಸವಾಯಿ ಪ್ರತಾಪ್ ಸಿಂಗ್ ಅವರು ನಿರ್ಮಿಸಿದ್ದ 953 ಕಿಟಕಿಗಳನ್ನು ಹೊಂದಿರುವ ಹವಾಮಹಲ್ ಐತಿಹಾಸಿಕ ಮಹತ್ವ ಮತ್ತು ಅಲ್ಲಿನ ವಾಸ್ತುಶಿಲ್ಪದ ಕುರಿತು ಮೋದಿಯವರು ಮ್ಯಾಕ್ರಾನ್ ಅವರಿಗೆ ವಿವರಿಸಿದ್ರು. ಮತ್ತೆ ಜೈಪುರದ ಅಂಬರ್ ಕೋಟೆಗೂ ಸಹ ಇವರು ಭೇಟಿ ನೀಡಿದ್ರು. ಅಲ್ಲಿರುವಂತಹ ಚಿತ್ರಕಲೆಗಳನ್ನು ವೀಕ್ಷಣೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಜೈಪುರ್ನಲ್ಲಿ ರೋಡ್ ಶೋ ಕೂಡ ನಡೆಸಿದ್ರು. ನೆಕ್ಸ್ಟ್, ಭಾರತ ಫ್ರಾನ್ಸ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಮತ್ತು ಒಪ್ಪಂದಗಳ ಬಗ್ಗೆ ನೋಡೋದಾದ್ರೆ 25 ವರ್ಷ ಅಂದ್ರೆ ನಮ್ಮ ಮತ್ತೆ ಅಂದ್ರೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಇರುವಂತ ಒಂದು ದ್ವಿಪಕ್ಷೀಯ ಬಾಂಧವ್ಯಕ್ಕೆ 25 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ರಕ್ಷಣೆ, ಆರ್ಥಿಕತೆ, ವ್ಯಾಪಾರ, ವಾಣಿಜ್ಯ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಹಸಿರು ಇಂಧನ ಅಭಿವೃದ್ಧಿ, ಪ್ರವಾಸೋದ್ಯಮ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಲಾಗಿತ್ತು. 2024 ಜನವರಿ 25ರಂದು ಜೈಪುರ್ನಲ್ಲಿ ಜರುಗಿದ ಈ ಸಭೆಯಲ್ಲಿ ವಿವಿಧ ಕ್ಷೇತ್ರಗಳ ಪಾಲುದಾರಿಕೆ ಸಂಬಂಧ ಹಲವಾರು ಒಪ್ಪಂದಗಳನ್ನು ಸಹಿ ಹಾಕಲಾಗಿತ್ತು. ಅದರಲ್ಲಿ ಕೆಲವು ಒಪ್ಪಂದಗಳನ್ನು ನೋಡೋದಾದ್ರೆ
ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಪ್ಪಂದಗಳು. H-125 ಹೆಲಿಕಾಪ್ಟರ್ ತಯಾರಿಕೆ ಬಗ್ಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ದೆಹಲಿಯಲ್ಲಿ ಫ್ರಾನ್ಸ್ ಥೇಲ್ಸ್ ಕಂಪನಿ ಘಟಕ ಸ್ಥಾಪನೆ. ಇಲ್ಲಿ ವಾಯುಯಾನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ನಿರ್ವಹಣೆ, ದುರಸ್ತಿ ಮತ್ತು ಕಾರ್ಯಾಚರಣೆಗೆ ಈ ಘಟಕ, ಈ ಥೇಲ್ಸ್ ಕಂಪನಿ ಇದ್ದ ಫ್ರಾನ್ಸ್ದು ದೆಹಲಿಯಲ್ಲಿ ನಿರ್ಮಾಣ ಮಾಡುವ ಒಂದು ಒಪ್ಪಂದ ಕೂಡ ಆಗಿದೆ. ಮತ್ತು ರೊಬೋಟಿಕ್ ಅಭಿವೃದ್ಧಿಯಲ್ಲಿ ಸಹಕಾರ, ಉಪಗ್ರಹಗಳ ಉಡಾವಣೆಗೂ ಕೂಡ ಸಹಕಾರ ನೀಡುವಂತ ಒಂದು ಒಪ್ಪಂದ ಆಗಿದೆ. ನೋಡಿ, ಉಪಗ್ರಹ ಉಡಾವಣೆಯಲ್ಲಿ ಇಸ್ರೋದ ಅಂಗಸಂಸ್ಥೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ಏರಿಯನ್ ಸ್ಪೇಸ್ ಸಂಸ್ಥೆಗಳು ಪರಸ್ಪರ ಒಪ್ಪಂದ ಹಾಕಿದೆ. ಮತ್ತು ಜೈತಾಪುರ್ ಅಣುಸ್ಥಾವರ ಭಾರತ ಮತ್ತು ಫ್ರಾನ್ಸ್ ಮಾತುಕತೆ ನಡೆಸಿದೆ. ನೆಕ್ಸ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ, ಫ್ರಾನ್ಸ್ ಅಧ್ಯಕ್ಷ ಭಾರತ ಭೇಟಿಯ ಸಂದರ್ಭದಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಜೈತಾಪುರದಲ್ಲಿ 9,900 ಮೆಗಾವ್ಯಾಟ್ ಸಾಮರ್ಥ್ಯದ ಅಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವುದಕ್ಕೆ ಸಂಬಂಧಿಸಿದಂತೆ ಮಾತುಕತೆ ಶುರುವಾಗಿದೆ. ಈ ಉದ್ದೇಶಿತ ಸ್ಥಾವರ ಸ್ಥಾಪನೆಗೆ ಯಾವ ರೀತಿಯ ಹಣಕಾಸು ನೆರವು ಒದಗಿಸಬೇಕು, ಯಾವ ವಿಷಯದ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಉಭಯ ದೇಶಗಳ ಸಂಸ್ಥೆಗಳಾದಂಥ ಭಾರತೀಯ ಅಣುಶಕ್ತಿ ನಿಗಮ ಮತ್ತು ಫ್ರಾನ್ಸ್ ಇಂಧನ ಸಂಸ್ಥೆ 15 ವರ್ಷಗಳ ಬಳಿಕ ಮತ್ತೆ ಚರ್ಚೆ ಆರಂಭಿಸಿದೆ. ಈ ಉದ್ದೇಶಿತ ಯೋಜನೆಗೆ ತಲಾ 1,650 ಮೆಗಾವಾಟ್ ಸಾಮರ್ಥ್ಯದ 6 ರಿಯಾಕ್ಟರ್ಗಳನ್ನು ಪೂರೈಸಲು ಫ್ರಾನ್ಸ್ ಕಂಪನಿ ಇಂಗಿತ ವ್ಯಕ್ತಪಡಿಸಿದೆ. ಇವು ಅತ್ಯಾಧುನಿಕ ರಿಯಾಕ್ಟರ್ ಅಂತ ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲದೆ ಭಾರತ ಮತ್ತು ಫ್ರಾನ್ಸ್ ನಡುವೆ ರಾಫೆಲ್ ಯುದ್ಧ ವಿಮಾನದ ಒಪ್ಪಂದ ಕೂಡ ಇದೆ. ಮುಂದಿನ ವಿಷಯ 2024 ಸಾಲಿನ ಪದ್ಮ ಪ್ರಶಸ್ತಿಗಳು. ಇದನ್ನು ಘೋಷಣೆ ಮಾಡುವಂಥದ್ದು ಕೇಂದ್ರ ಗೃಹ ಸಚಿವಾಲಯ. ಭಾರತ ಸರ್ಕಾರವು ಪ್ರತಿ ವರ್ಷ ಜನವರಿ 26 ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಪ್ರತಿಮ ಸೇವೆ ಸಲ್ಲಿದ ಭಾರತೀಯರು ಮತ್ತು ಅನಿವಾಸಿ ಭಾರತೀಯರನ್ನು ಗುರುತಿಸಿ ಪದ್ಮ ಪ್ರಶಸ್ತಿಗಳನ್ನು 1954ರಿಂದ ನೀಡುತ್ತಾ ಬಂದಿದೆ. ಭಾರತ ರತ್ನ ಪ್ರಶಸ್ತಿಯು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಪದ್ಮ ಪ್ರಶಸ್ತಿಗಳು ಭಾರತ ರತ್ನ ಪ್ರಶಸ್ತಿಯ ನಂತರ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾಗಿದೆ. 2024 ಸಾಲಿನ 75ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವಾಲಯವು ಒಟ್ಟು 132 ಪದ್ಮ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಪ್ರಕಟಿಸಿದೆ. ಇದರಲ್ಲಿ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗ್ತದೆ. 2024 ವಿಷಯವನ್ನು ನೋಡೋದಾದ್ರೆ ಇಲ್ಲಿ ಪದ್ಮವಿಭೂಷಣ 5, ಪದ್ಮಭೂಷಣ 17, ಪದ್ಮಶ್ರೀಗೆ 110 ಪ್ರಶಸ್ತಿಗಳು, ಟೋಟಲ್ 132. ಕನ್ನಡಿಗರು 9 ಜನರಿದ್ರೆ, ಮಹಿಳೆಯರು 30, ಮರಣೋತ್ತರ ಪ್ರಶಸ್ತಿಗಳು 9, ಅನಿವಾಸಿ ಭಾರತೀಯರು 8. ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಇದರ ಆಯ್ಕೆ ವಿಧಾನವನ್ನು ನೋಡೋದಾದ್ರೆ ಪ್ರತಿ ವರ್ಷ ಆಯಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಪದ್ಮ ಪ್ರಶಸ್ತಿಗೆ ಅರ್ಹರಾದ ಸಾಧಕರ ಹೆಸರನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರು ಮಾಡಿಸ್ತದೆ. ಈ ಆಯ್ಕೆ ಮಾಡೋದಕ್ಕೆ ಒಂದು ಸಮಿತಿ, ಇದು ಭಾರತದ ಪ್ರಧಾನಿ ಮಂತ್ರಿಗಳಿಂದ ರಚನೆಗೊಂಡಿರ್ತದೆ. ಆಯ್ಕೆಯ ಅಂತಿಮ ಪ್ರಕ್ರಿಯೆ ನೋಡೋದಾದ್ರೆ ಆಯ್ಕೆ ಸಮಿತಿಯು ಅರ್ಹರನ್ನ ಆಯ್ಕೆ ಮಾಡಿದ ಶಿಫಾರಸಿನ ಪಟ್ಟಿಯನ್ನ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸ್ತದೆ. ಪ್ರಧಾನಮಂತ್ರಿಗಳು ಒಪ್ಪಿಗೆ ನಂತರ ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ ಕಳಿಸ್ತದೆ. ಪ್ರಶಸ್ತಿ ಪ್ರದಾನವನ್ನ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳು ಮಾಡ್ತಾರೆ. ಈ ಪ್ರಶಸ್ತಿ ಒಂದು ಪತ್ರ ಮತ್ತು ಒಂದು ಪದಕ ಉದ್ಧರಣವನ್ನು ಒಳಗೊಂಡಿರ್ತದೆ. ಹಾಗೆ ಯಾವುದೇ ನಗದು ಮೊತ್ತವನ್ನ ಪಡೆಯುವುದಿಲ್ಲ. ಪದ್ಮ ಪ್ರಶಸ್ತಿಗಳನ್ನು ಪಡೆದವರು ಯಾವುದೇ ನಗದು ಮೊತ್ತವನ್ನ ಪಡೆಯುವುದಿಲ್ಲ. ಪ್ರಶಸ್ತಿಗೆ ಅರ್ಹತೆಯನ್ನು ನೋಡೋದಾದ್ರೆ ಕಲೆ, ಸಾಮಾಜಿಕ ಸೇವೆ, ಸಾರ್ವಜನಿಕ ಉದ್ಯಮ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕಾ, ವೈದ್ಯಕೀಯ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ಆಡಳಿತಾತ್ಮಕ ಸೇವೆಗಳು, ಇತರ ವಿಭಾಗದಲ್ಲಿ ಸೇವೆ ಸಲ್ಲಿಸುವುದರನ್ನ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಭಾರತದಲ್ಲಿ ಕೇಂದ್ರ ಸರ್ಕಾರ ನೀಡಿರುವಂತಹ ಪದ್ಮ ಪ್ರಶಸ್ತಿಗಳು ವಿಶೇಷತೆ ಮತ್ತು ಮೊದಲ ಪ್ರಶಸ್ತಿ ಪುರಸ್ಕೃತರ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಪದ್ಮವಿಭೂಷಣ ಭಾರತ ರತ್ನದ ನಂತರ 2ನೇ ಅತ್ಯುನ್ನತ ನಾಗರಿಕ ಮತ್ತು ಪದ್ಮ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಇದಾಗಿರ್ತದೆ. ಮೊದಲ ಪ್ರಶಸ್ತಿ ಪುರಸ್ಕೃತರು ಸತ್ಯೇಂದ್ರನಾಥ್ ಬೋಸ್, ನಂದಾಲಾಲ್ ಬೋಸ್, ಜಾಕೀರ್ ಹುಸೇನ್, ವಿ.ಕೆ. ಕೃಷ್ಣ ಮೆನನ್, ಬಾಲ ಸಾಹೇಬ್ ಗಂಗಾಧರ್ ಖೇರ್ ಮತ್ತು ಜಗ್ಮೆ ದೋರ್ಜಿ ವಾಂಗ್ಚುಂಗ್.
ಮತ್ತು ಪದ್ಮಭೂಷಣ ಇದು ಭಾರತದಲ್ಲಿ 3ನೇದು ಅತ್ಯುತ್ತಮ ಮತ್ತು ಪದ್ಮ ಪ್ರಶಸ್ತಿಗಳಲ್ಲಿ 2ನೇ ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಅಣುವಿಜ್ಞಾನಿ ಹೋಮಿ ಜಹಾಂಗೀರ್ ಬಾಬಾ, ವಿಜ್ಞಾನಿ ಶಾಂತಿ ಸ್ವರೂಪ್ ಭಟ್ನಾಗರ್, ಮೊದಲ ಚುನಾವಣಾ ಮುಖ್ಯ ಆಯುಕ್ತರಾದಂಥ ಸುಕುಮಾರ್ ಸೇನ್, ಸಂಗೀತ ಕಲಾವಿದೆ MS ಸುಬ್ಬಲಕ್ಷ್ಮಿ. ಪದ್ಮಶ್ರೀ ಭಾರತದಲ್ಲಿ 4ನೇ ನಾಗರಿಕ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳಲ್ಲಿ 3ನೇ ಅತ್ಯುನ್ನತ ಪ್ರಶಸ್ತಿ ಇದಾಗಿರ್ತದೆ. ಪ್ರಶಸ್ತಿ ಪದಕ ಅಗ್ರ ಭಾಗದ ಮೇಲೆ ದೇವನಾಗರಿ ಲಿಪಿಯಲ್ಲಿ ಪದ್ಮ ಮತ್ತು ಶ್ರೀ ಶಬ್ದಗಳು ಕಮಲದ ಹೂವಿನ ಮೇಲೆ ಮತ್ತು ಕೆಳಗಡೆ ಕಾಣಿಸುತ್ತದೆ. ಇದು ಇದರ ವಿಶೇಷತೆ. ಯಾವುದು ಪದ್ಮಶ್ರೀ ಅನ್ನೋದ್ರಲ್ಲಿ ದೇವನಾಗರಿ ಲಿಪಿಯಲ್ಲಿ ಪದ್ಮ ಮತ್ತು ಶ್ರೀ ಶಬ್ದಗಳು ಕಮಲ ಹೂವಿನ ಮೇಲೆ ಮತ್ತು ಕೆಳಗಡೆ ಕಾಣಕ್ಕೆ ಸಿಗ್ತದೆ. ಸೊ ಭಾರತದಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲು ಆರಂಭಿಸುವುದು ಯಾವಾಗ ಅಂತ ನೋಡೋದಾದ್ರೆ 1954 ಜನವರಿ 2ರಿಂದ. ಆಗ ರಾಷ್ಟ್ರಪತಿಯಾಗಿದ್ದಂಥವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. 1954ರಿಂದ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ. ಆದರೆ 1977ರಲ್ಲಿ ಅಂದಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರವು ಭಾರತ ರತ್ನ ಪದ್ಮ ಪ್ರಶಸ್ತಿಗಳನ್ನು ನೀಡುವುದನ್ನು ತಡೆಹಿಡಿದಿತ್ತು. 1980ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಭಾರತ ರತ್ನ ಪ್ರಶಸ್ತಿ ಮತ್ತು ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವುದನ್ನು ಮತ್ತೆ ಆರಂಭಿಸಿದ್ರು. ಸಂವಿಧಾನದ 18ನೇ ವಿಧಿ ಪ್ರಕಾರ ಪದ್ಮ ಪ್ರಶಸ್ತಿ ಪುರಸ್ಕೃತರು ತಮ್ಮ ಹೆಸರಿನ ಮುಂದೆ ಬಿರುದನ್ನು ಬಳಸಬಾರದು. ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಇದುವರೆಗೂ ಅಂದರೆ 2 ಅವಧಿಗಳಲ್ಲಿ 1978-79 ಹಾಗೂ 1993ರಿಂದ 97ರವರೆಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿಲ್ಲ. ಭಾರತದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಆಗಿರ್ತದೆ ಮತ್ತು ಪದ್ಮ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಗೌರವ ಪದ್ಮ ವಿಭೂಷಣ. ನೆಕ್ಸ್ಟ್ ಪೇಜಲ್ಲಿ ಈ ವರ್ಷ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಸಾಧಕರ ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾನು PDF ಅನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಯಾಕಂದರೆ 138 ಜನ. ಸೊ ಎಲ್ಲರನ್ನು ಓದಿಕೊಂಡು ಹೋಗ್ತಾ ಕೂತ್ರೆ ಇದನ್ನೇ ಓದಬೇಕಾಗುತ್ತೆ. ಬಟ್ 132 ಜನರ ಹೆಸರನ್ನು ನೆನ್ಪಿಟ್ಕೊಳ್ಳೋದು ಅಸಾಧ್ಯ. ಅಟ್ಲೀಸ್ಟ್ ನೀವು ಕರ್ನಾಟಕ ಕನ್ನಡಿಗರು ಎಲ್ಲ ನೋಡಿ 2023ರ ಸಾಲಿನ ಪದ್ಮ ಪ್ರಶಸ್ತಿ ಪಡೆದ 8 ಕನ್ನಡಿಗರ ಲಿಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಪದ್ಮ ವಿಭೂಷಣ ಗೌರವಕ್ಕೆ ಭಾಜನರಾದಂಥ 5 ಸಾಧಕರ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶ್ರೀ ವೈಜಯಂತಿಮಾಲಾ ಇವರು ಕಲೆ ತಮಿಳುನಾಡವರು, ಮತ್ತು ಕೋನಿಡಿಲ್ ಚಿರಂಜೀವಿಯವರು, ಮತ್ತು ವೆಂಕಯ್ಯ ನಾಯ್ಡು ಅವರು, ಬಿಂದೇಶ್ವರ್ ಪಾಠಕ್ ಅವರು, ಮತ್ತು ಶ್ರೀ ಪದ್ಮ ಸುಬ್ರಹ್ಮಣ್ಯಂ ಅವರು. ಸೊ ಇದನ್ನು ನಾನು PDF ಮಾಡಿಬಿಟ್ಟು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಒಂದು ಸತಿ ನೋಡ್ಕೊಳ್ಳಿ. ಸುಮಾರು 6 ಪೇಜ್ ಇದೆ ಇದು. ಓಕೆ. ನೆಕ್ಸ್ಟ್ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2024. ಇದನ್ನ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ನೀಡ್ತದೆ. ಇದಕ್ಕೆ ಕರ್ನಾಟಕದಿಂದ ಆಯ್ಕೆಯಾದಂಥ ಮಗು ಬಂದ್ಬಿಟ್ಟು ಚಾರ್ವಿ ಎ. ಇವರು ಚೆಸ್ ಆಟಗಾರ್ತಿಯಾಗಿದ್ದಾರೆ. ಶೌರ್ಯ, ಕಲೆ ಮತ್ತು ಸಂಸ್ಕೃತ, ಪರಿಸರ, ನಾವೀನ್ಯತೆ, ವಿಜ್ಞಾನ, ತಂತ್ರಜ್ಞಾನ, ಸಮಾಜ ಸೇವೆ ಮತ್ತು ಕ್ರೀಡೆಗಳಲ್ಲಿ ಅಸಾಧಾರಣ ಸಾಮರ್ಥ್ಯಗಳನ್ನು ಮತ್ತು ಅತ್ಯುತ್ತಮ ಸಾಧನೆಯನ್ನು ತೋರಿಸಿದಂಥ ರಾಷ್ಟ್ರೀಯ ಮನ್ನಣೆ ಪಡೆದ 5ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ 7 ವಿಭಾಗಗಳಲ್ಲಿ ಪ್ರತಿ ವರ್ಷ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಈ ಪ್ರಶಸ್ತಿ ವಿಜೇತರಿಗೆ ಪದಕ, ಪ್ರಮಾಣ ಪತ್ರ ಮತ್ತು ಈ ವಿಜೇತರಿಗೆ ಪದಕ, ಪ್ರಮಾಣ ಪತ್ರ ಮತ್ತು ಪ್ರಶಂಸಾ ಕಿರು ಪುಸ್ತಕವನ್ನು ನೀಡಲಾಗ್ತದೆ. ಅದೇ ರೀತಿ 2024ರ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನ ಜನವರಿ 22ರಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮುರವರು ದೇಶದ ಎಲ್ಲ ಪ್ರದೇಶ ಸಾಲಿನ 19 ಮಕ್ಕಳಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪಡೆದಂತ ಕರ್ನಾಟಕದ ಚಾರ್ವಿ ಎ ಚೆಸ್ ಪಟು ಆಗಿರ್ತಾರೆ.
ನೆಕ್ಸ್ಟ್ ಪ್ರಶಸ್ತಿ ಪುರಸ್ಕೃತರೊಂದಿಗೆ ಪ್ರಧಾನಿ ಮೋದಿ ಸಂವಾದವನ್ನ ಕೂಡ ನಡೆಸಿರ್ತಾರೆ. ಆಯ್ಕೆಯಾದಂತ ಮಕ್ಕಳ ಪಟ್ಟಿ ಈ ರೀತಿ ಇದೆ. 19 ಜನ ಮಕ್ಕಳ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಗುಜರಾತ್, ಜಮ್ಮು ಕಾಶ್ಮೀರ್, ಬಿಹಾರ್, ತೆಲಂಗಾಣ, ದೆಹಲಿ, ರಾಜಸ್ಥಾನ್, ಮಧ್ಯಪ್ರದೇಶ್, ಹರಿಯಾಣ, ತ್ರಿಪುರಾ, ಅಸ್ಸಾಂ, ಉತ್ತರ ಪ್ರದೇಶ್, ಕರ್ನಾಟಕ, ಅರುಣಾಚಲ್ ಪ್ರದೇಶ್, ಮಣಿಪುರ್ ಮತ್ತು ಆಂಧ್ರ ಪ್ರದೇಶದ 19 ಮಕ್ಕಳಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ನೆಕ್ಸ್ಟ್ 2024ರ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಶೌರ್ಯ ಪ್ರಶಸ್ತಿ ಪ್ರದಾನ. ಜೀವದ ಹಂಗು ತೊರೆದು ದೇಶ ಸೇವೆ ಸಲ್ಲಿಸಿದ ಕರ್ನಾಟಕದ ಯೋಧ ಪ್ರಾಂಜಲ್ ಸೇರಿ 12 ಸಾಧಕರಿಗೆ ಮರಣೋತ್ತರ ಪ್ರಶಸ್ತಿಗಳನ್ನ ಒಳಗೊಂಡಂತೆ 80 ಮಂದಿ ಯೋಧರಿಗೆ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಶೌರ್ಯ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಗಿದೆ. ಈ ಪ್ರಶಸ್ತಿಗಳು ಈ ರೀತಿ ಇರ್ತದೆ. ಕೀರ್ತಿ ಪ್ರಶಸ್ತಿ, ಶೌರ್ಯ ಪ್ರಶಸ್ತಿ, ಸೇನಾ ಪದಕ, ನೌಕಾ ಸೇನಾ ಪದಕ, ವಾಯುಸೇವಾ ಸೇನಾ ಪದಕ. ಒಟ್ಟು 80 ಮಂದಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಇಲ್ಲಿ ಶೌರ್ಯ ಪ್ರಶಸ್ತಿಯು ಶಾಂತಿ ಕಾಲದಲ್ಲಿ ನೀಡುವ 3ನೇ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು 2024ನೇ ಸಾಲಿನ ಶೌರ್ಯ ಚಕ್ರ ಪ್ರಶಸ್ತಿಗೆ 16 ಮಂದಿ, ಇಲ್ಲಿ ನೋಡಿ ಶೌರ್ಯ ಪ್ರಶಸ್ತಿಗೆ 16 ಮಂದಿ ಭಾಜನರಾಗಿದ್ದಾರೆ. ಇವರಲ್ಲಿ ಕರ್ನಾಟಕದ ಮೂಲದ MV ಪ್ರಾಂಜಲ್ ಅವರು ಮತ್ತು 18ನೇ ಅಸ್ಸಾಂ ರೈಫಲ್ ಅಲೋಕ್ ರಾವ್ ಸೇರಿದಂತೆ ಇಬ್ಬರಿಗೆ ಮರಣೋತ್ತರವಾಗಿ ನೀಡಲಾಗಿದೆ. ಕರ್ನಾಟಕ ಮತ್ತು ಅಸ್ಸಾಂ ಈ 2 ರಾಜ್ಯಗಳ ಈ ಪ್ರಾಂಜಲ್ಗೆ ಮತ್ತೆ ಅಲೋಕ್ ರಾವ್ ಅವರಿಗೆ 2 ಮರಣೋತ್ತರ ಶೌರ್ಯ ಪ್ರಶಸ್ತಿ ನೀಡಲಾಗಿದೆ. ಮತ್ತೆ 2024ನೇ ಸಾಲಿನ ವಿವಿಧ ವಿಭಾಗದ ಸೇನಾ ಪದಕಗಳು, ಪರಮ ವಿಶಿಷ್ಟ ಪದಕ, ಉತ್ತಮ ಸೇನಾ ಪದಕ, ಈ ರೀತಿಯಾದಂತ ವಿಶೇಷ ಪದಕಗಳನ್ನ ನೀಡಲಾಗ್ತದೆ. ಒಂದ್ಸತಿ ಟೇಬಲ್ನ ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನ ಗೋ ಥ್ರೂ ಮಾಡಿ. ನೆಕ್ಸ್ಟ್ ಭಾರತ ಸೇನಾ ವ್ಯವಸ್ಥೆಯಲ್ಲಿ ನೀಡುವ ಮಿಲಿಟರಿ ಪದಕಗಳನ್ನ ನೋಡುವುದಾದ್ರೆ ಪರಮವೀರ ಚಕ್ರ ಭಾರತದ ಅತ್ಯುನ್ನತ ಸೇನಾ ಪುರಸ್ಕಾರ ಇದಾಗಿರ್ತದೆ. ಮಹಾವೀರ ಚಕ್ರ 2ನೇ ಅತ್ಯುನ್ನತ ಸೇನಾ ಪುರಸ್ಕಾರ, ವೀರಚಕ್ರ 3ನೇದಾಗಿರ್ತದೆ. ಭಾರತದ ಸೇನಾ ವ್ಯವಸ್ಥೆಯಲ್ಲಿ ನೀಡುವ ಮಿಲಿಟರಿ ಪದಕಗಳನ್ನ ನೋಡುವುದಾದ್ರೆ ಅಶೋಕ ಚಕ್ರ, ಇದು ಯುದ್ಧದ ವೇಳೆಯಲ್ಲಿ, ಇದು ಸೇನಾ ವ್ಯವಸ್ಥೆಯಲ್ಲಿ ಯುದ್ಧದ ವೇಳೆಯಲ್ಲಿ ನೀಡುವಂತ ಪ್ರಶಸ್ತಿಗಳು. ಇಲ್ಲಿ ಶಾಂತಿ ಸಂದರ್ಭದಲ್ಲಿ ನೀಡುವಂತ ಪ್ರಶಸ್ತಿಗಳು ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ ಆಗಿರ್ತದೆ. ಮತ್ತು ಶಾಂತಿ ಕಾಲದ ವಿಶಿಷ್ಟ ಸೇವಾ ಪದಕಗಳು ಪರಮ ವಿಶಿಷ್ಟ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಿಶಿಷ್ಟ ಸೇವಾ ಪದಕ. ಮತ್ತು ಯುದ್ಧ ಕಾಲದಲ್ಲಿ ವಿಶಿಷ್ಟ ಸೇವಾ ಪದಕಗಳನ್ನ ಸರ್ವೋತ್ತಮ ಯುದ್ಧ ಸೇನಾ ಪದಕ, ಉತ್ತಮ ಯುದ್ಧ ಸೇನಾ ಪದಕ ಮತ್ತು ಯುದ್ಧ ಸೇವಾ ಪದಕ. 2024ರ ಜಾಗತಿಕ ಸಂಗೀತ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ, ಸಂಗೀತದ ಆಸ್ಕರ್ ಅಂತಾನೆ ಕರೀತಾರೆ, ಗ್ರಾಮಿ ಪ್ರಶಸ್ತಿ. 2024ನೇ ಸಾಲಿನ 66ನೇ ಗ್ರಾಮಿ ಪ್ರಶಸ್ತಿಯನ್ನ ಪ್ರಕಟಿಸಿದ್ದು 2024ರ ಫೆಬ್ರವರಿ 4ರಂದು ಅಮೆರಿಕನ್ ಲಾಸ್ ಏಂಜಲ್ಸ್ನಲ್ಲಿ ನಡೆದಂಥ ಸಮಾರಂಭದಲ್ಲಿ ಪುರಸ್ಕೃತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು. ಪ್ರಸಿದ್ಧ ಭಾರತೀಯ ಸಂಗೀತಗಾರರಾದಂಥ ಜಾಕಿರ್ ಹುಸೇನ್, ರಾಕೇಶ್ ಚೌರಾಸಿಯಾ, ಗಣೇಶ್ ರಾಜಗೋಪಾಲನ್, ಸೆಲ್ವಿ ಗಣೇಶನ್, ವಿನಾಯಕ್ ರಾಮ್ ಮತ್ತು ಶಂಕರ್ ಮಹದೇವನ್ ಸೇರಿ 5 ಭಾರತೀಯರಿಗೆ ಜಾಗತಿಕ ಸಂಗೀತ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದಂಥ ಗ್ರಾಮಿ ಪ್ರಶಸ್ತಿ ಲಭಿಸಿದೆ. ಏಕಕಾಲಕ್ಕೆ 5 ಭಾರತೀಯರಿಗೆ 8 ಗ್ರಾಮಿ ಪ್ರಶಸ್ತಿಗಳು ಲಭ್ಯವಿರುವುದು ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ. ಅದೇ ರೀತಿಯಂತೆ ಗ್ರಾಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ಭಾರತೀಯರು ನೋಡೋದಾದ್ರೆ ತಬಲಾ ವಾದಕ ಜಾಕಿರ್ ಹುಸೇನ್, ಇವರು 3 ವಿಭಾಗಗಳಲ್ಲಿ ಗ್ರಾಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಮತ್ತೆ ಅವಾರ್ಡ್ಸ್ ಆಫ್ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್, ಜಾಕಿರ್ ಹುಸೇನ್ ಅವರು ಬೆಲ್ ಫ್ಲೇಕ್ ಮತ್ತು ಎಡ್ಗರ್ ಮೇಯರ್ ಅವರೊಂದಿಗೆ ಪಾಸ್ಟೋಗಾಗಿ ನೀಡಿದ ಕೊಡುಗೆಗಳಿಗಾಗಿ ಅತ್ಯುನ್ನತ ಜಾಗತಿಕ ಸಂಗೀತ ಪ್ರಶಸ್ತಿಯನ್ನು ನೀಡಲಾಗಿದೆ. ಮತ್ತೆ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್, ದಿ ಮೊಮೆಂಟ್ ಆಲ್ಬಮ್ ಶಕ್ತಿ ಬ್ಯಾಂಡ್ಗಾಗಿ ಜಾಕಿರ್ ಹುಸೇನ್ ಅವರು ಬ್ಯಾಂಡ್ ಶಕ್ತಿ ಪ್ರಶಸ್ತಿಯನ್ನ ಪಡೆದಿದೆ. ದ ಕಾಂಟೆಂಪ್ರವರಿ ಆಲ್ಬಮ್ಸ್
ಆಸ್ ವಿ ಸ್ಪೀಕ್ ಎಂಬ ಆಲ್ಬಮ್ಗೆ ಜಾಕಿರ್ ಹುಸೇನ್ ಅವರಿಗೆ ದೊರೆತಿದ್ದು. ಅಂದರೆ 3 ವಿಭಾಗದಲ್ಲಿ ಪ್ರಶಸ್ತಿ. ಮೊದಲನೇ ವಿಭಾಗ ವಾಸ್ತವವಾಗಿ ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಅವಾರ್ಡ್ ಮತ್ತು ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಮತ್ತು ಸಮಕಾಲೀನ ಆಲ್ಬಮ್ ವಿಭಾಗ. ಮತ್ತು ಕೊಳಲು ವಾದಕ ರಾಕೇಶ್ ಚೌರಾಸಿಯಾ ಇವರಿಗೆ 2 ವಿಭಾಗದ ಪ್ರಶಸ್ತಿಗಳು. ಭಾರತೀಯ ಕೊಳಲು ವಾದಕ ರಾಕೇಶ್ ಚೌರಾಸಿ ಅವರು 2 ವಿಭಾಗದಲ್ಲಿ ಗ್ರಾಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಹರಿಪ್ರಸಾದ್ ಚೌರಾಸಿ ಅವರ ಸಂಬಂಧಿಕರಾಗಿದ್ದಾರೆ. ಚೌರಾಸಿ ಅವರಿಗೆ ಗ್ಲೋಬಲ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಮತ್ತು ಸಮಕಾಲೀನ ಆಲ್ಬಮ್ ವಿಭಾಗದಲ್ಲಿ ಈ ಪ್ರಶಸ್ತಿ ದೊರೆತಿದೆ. 2024ನೇ ಸಾಲಿನ ಪ್ರಮುಖ ವಿಭಾಗದ ಪ್ರಶಸ್ತಿಗಳು. ರೆಕಾರ್ಡ್ ಆಫ್ ದ ಇಯರ್ ಮೈಲಿ ಸೈರಸ್ ಅವರ ಫ್ಲವರ್ಸ್ ಆಲ್ಬಮ್ಗೆ ದೊರಕಿದೆ. ಆಲ್ಬಮ್ ಆಫ್ ದ ಇಯರ್ ಟೇಲರ್ ಸ್ವಿಫ್ಟ್ ಇವರಿಗೆ ಮಿಡ್ ನೈಟ್ ಆಲ್ಬಮ್ಗೆ ದೊರಕಿದೆ. ಸಾಂಗ್ಸ್ ಆಫ್ ದ ಇಯರ್ ಇಲ್ಲಿ ವಾಟ್ ವಾಸ್ ಐ ಮೇಡ್ ಫಾರ್, ಮತ್ತೆ ನೆನಪಿರಲಿ ಫಾಲ್ಗುನಿ ಶಾ ವಿರಚಿತ್ ಸಿರಿಧಾನ್ಯ ಗೀತೆಗಾಗಿಯಾದ ಅಂಬುಡ್ಸ್ಮನ್ ಇನ್ ಮಿಲೆಟ್ಸ್ ಎಂಬುದು 2024ರ ಗ್ರಾಮಿ ಪ್ರಶಸ್ತಿಯ ಉನ್ನತ ಜಾಗತಿಕ ಸಂಗೀತ ವಿಭಾಗದಲ್ಲಿ ನಾಮನಿರ್ದೇಶನವಾಗಿತ್ತು, ಆದರೆ ಪ್ರಶಸ್ತಿ ಪಡೆಯುವಲ್ಲಿ ವಿಫಲವಾಗಿದೆ. ಈ ಗೀತೆಯು 2022ರ ಸಾಲಿನ ಅತ್ಯುನ್ನತ ಮಕ್ಕಳ ಮ್ಯೂಸಿಕ್ ಆಲ್ಬಮ್ ವಿಭಾಗದಲ್ಲಿ ಗ್ರಾಮಿ ಪ್ರಶಸ್ತಿಯನ್ನು ಪಡೆದಿತ್ತು. ಈ ಗೀತೆಯು ಪ್ರಧಾನಿ ಮೋದಿಯವರಿಂದ ಹೆಚ್ಚು ಪ್ರೇರಣೆಗೊಂಡಿದ್ದು 2023ರ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನಾಗಿ ಆಚರಿಸಿದ ಹಿನ್ನೆಲೆಯಲ್ಲಿ ಈ ಗೀತೆ ಮಹತ್ವತೆ ಪಡೆದಿತ್ತು. ನೆಕ್ಸ್ಟ್ ಗ್ರಾಮಿ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ, ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಗಾಗಿ ನೀಡುವಂಥ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ. ಇದನ್ನ ಸಂಗೀತದ ಆಸ್ಕರ್ ಅಂತಾನೆ ಕರೀತಾರೆ. ಇದನ್ನ ಪ್ರದಾನ ಮಾಡುವವರು ಬಂದ್ಬಿಟ್ಟು ನ್ಯಾಷನಲ್ ಅಕಾಡೆಮಿ ಆಫ್ ರೆಕಾರ್ಡಿಂಗ್ ಅಮೆರಿಕಾದ ಒಂದು ಸಂಸ್ಥೆ. ಮೊದಲನೇ ಬಾರಿಗೆ 1959 ಮೇ 4ರಂದು ಪ್ರದಾನ ಮಾಡಲಾಗಿತ್ತು. ಗ್ರಾಮಿ ಪ್ರಶಸ್ತಿ ಪಡೆದಂತಹ ಭಾರತೀಯ ಸಂಗೀತಗಾರರು ಪಂಡಿತ್ ರವಿಶಂಕರ್, ಇವರು ಸಿತಾರ್ ವಾದಕರು, ಜಾಕಿರ್ ಹುಸೇನ್ ಮತ್ತು TH ವಿನಾಯಕ್ರಮ್ ಮತ್ತು ವಿಶ್ವ ಮೋಹನ್ ಭಟ್, AR ರೆಹಮಾನ್, H ಶ್ರೀಧರ್, PA ದೀಪಕ್, ರಿಕಿ ಕೇಜ್. 2015 ವಿಂಡ್ಸ್ ಆಫ್ ಸಂಸಾರ ಆಲ್ಬಮ್. 2022ರ 64ನೇ ಆವೃತ್ತಿಯ ಗ್ರಾಮಿ ಪ್ರಶಸ್ತಿಗೆ ಪುರಸ್ಕೃತರಾದಂತಹ ಭಾರತೀಯರು ರಿಕಿ ಕೇಜ್, ಸಂಗೀತ ನಿರ್ದೇಶಕ, ಡಿವೈನ್ ಟೈಡ್ಸ್ ಆಲ್ಬಮ್ಗೆ, ಮತ್ತೆ ಫಾಲ್ಗುನಿ ಶಾ ಇವರು ಗಾಯಕಿ, ಇವರಿಗೆ ದೊರೆತಿತ್ತು. ನೆಕ್ಸ್ಟ್ 2023ರ ಗ್ರಾಮಿ ಪ್ರಶಸ್ತಿ ಪುರಸ್ಕೃತರನ್ನು ನೋಡೋದಾದ್ರೆ, ರಿಕಿ ಕೇಜ್ 3ನೇ ಬಾರಿ ಗ್ರಾಮಿ ಪ್ರಶಸ್ತಿಯನ್ನ ಪಡೆದಿದ್ದ ಸಂಗೀತ ಸಂಯೋಜಕ. ಡಿವೈನ್ ಟೈಡ್ಸ್ ಆಲ್ಬಮ್ ಇವರು 2023ರ ಅಕ್ಟೋಬರ್ನಲ್ಲಿ UNCCD ವತಿಯಿಂದ ಉದ್ಭವನಾ ರಾಯಭಾರಿಯಾಗಿ ನೇಮಕವಾಗಿದ್ದು 2023ರ JQ ವರ್ಷದ ವ್ಯಕ್ತಿ ಗೌರವಕ್ಕೆ ಭಾಜನರಾಗಿದ್ದರು. 2023ರ ಮಾರ್ಚ್ ತಿಂಗಳಲ್ಲಿ ಅರ್ತ್ ಅವರ್ ಆಚರಣೆಯ ರಾಯಭಾರಿ ಕೂಡ ರಿಕಿ ಕೇಜ್ ಅವರು ಆಗಿದ್ದರು. ಸೊ ಇಲ್ಲಿಗೆ ಇದು ಮೊದಲನೇ ಭಾಗವನ್ನ ಮುಗಿಸೋಣ. ಮುಂದಿನ ಭಾಗಗಳಲ್ಲಿ ವಿಶ್ಲೇಷಣೆಗಳಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.